program is sponsored by New Ravi Industries, powered by Palmer Group, Shashi Catering, co-sponsored by Bharati Builders, SL Sheikh Jewelers and Diamond House, Cycle Agarabatti, Devdas Ganpati Pai Enterprises, Nitya Food Product, ಡಿ ವೇದವ್ಯಾಸ್ ಕಾಮತ್ ಮಂಗಳೂರು, ಗುರ್ಮೆ ಸುರೇಶ್ ಶೆಟ್ಟಿ ಶಾಸಕರು, ಕಾಪು ವಿಧಾನಸಭಾ ಕ್ಷೇತ್ರ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವ ಕಾರ್ಯೇಷು ಸರ್ವದಾ. ನ್ಯೂ ರವಿ ಇಂಡಸ್ಟ್ರೀಸ್ ಪ್ರೆಸೆಂಟ್ಸ್ ನಮ್ಮ ಕುಡ್ಲ ನೃತ್ಯ ಭಜನೆ ಸೀಸನ್ 4ಕ್ಕೆ ಸ್ವಾಗತ ಸುಸ್ವಾಗತ. ನಾನು ಸುರೇಖಾ ಶೆಟ್ಟಿ. ವೀಕ್ಷಕರೇ, ಭಜನೆ ಎಂಬುದು ಭಕ್ತಿಯಿಂದ ಜಪಿಸಿ ನೆನೆಯುವುದು. ಭಜನೆಗೆ ಭಕ್ತಿ ಹಾಗೂ ತನ್ಮತೆಯೇ ಆಧಾರ ಹೊರತು ಸ್ಪರ್ಧೆ ಅಲ್ಲ. ಧಾರ್ಮಿಕ ಆಧ್ಯಾತ್ಮಿಕ ಕಾರ್ಯಕ್ರಮಗಳಿಗೆ ಹೆಚ್ಚು ಒತ್ತು ನೀಡುವಂತಹ ನಮ್ಮ ಕುಡ್ಲ ಸಂಸ್ಥೆ ಧಾರ್ಮಿಕ ಕಾರ್ಯಕ್ರಮ ಭಜನೆಯನ್ನ ಉಳಿಸುವಂತಹ ನಿಟ್ಟಿನಲ್ಲಿ ಹಾಗೂ ಮುಂದಿನ ಪೀಳಿಗೆಗೆ ಪರಿಚಯಿಸುವಂತಹ ನಿಟ್ಟಿನಲ್ಲಿ ನಮ್ಮ ಕುಡ್ಲ ಭಜನಾ ಸ್ಪರ್ಧೆಯನ್ನು ಆಯೋಜನೆ ಮಾಡಲಾಗಿತ್ತು. ಸೀಸನ್ 1, ಸೀಸನ್ 2, ಸೀಸನ್ 3 ಯಶಸ್ವಿಯಾಗಿ ಮುಕ್ತಾಯಗೊಂಡಿದ್ದು ಇದೀಗ ಸೀಸನ್ 4 ಆರಂಭಗೊಂಡಿದೆ. ಈ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನ ಪ್ರೀತಿಯಿಂದ ಸ್ವಾಗತಿಸ್ತಾ ಕಾರ್ಯಕ್ರಮದ ಉದ್ಘಾಟನೆಗೆ ಆಗಮಿಸಿದಂತಹ ಮಾನಿಲ ಶ್ರೀಗಳು, ಒಡಿಯೂರು ಶ್ರೀಮಾತೆ, ಜಿತೇಶ್ ಉಚ್ಚಿಲ್, ಮಾಲಕರು ನ್ಯೂ ರವಿ ಇಂಡಸ್ಟ್ರೀಸ್ ಮಂಗಳೂರು, ಜಯರಾಜ್ ಎಚ್ ಸೋಮಸುಂದರಂ, ಅಧ್ಯಕ್ಷರು ಶ್ರೀ ಗೋಕರ್ಣನಾಥ ಕ್ಷೇತ್ರಾಡಳಿತ ಮಂಡಳಿ ಕುದ್ರೋಳಿ, ಕರುಣಾಕರ್ ಆಡಳಿತ ನಿರ್ದೇಶಕರು ಕರುಣಾ ಇನ್ಫ್ರಾ ಪ್ರಾಪರ್ಟೀಸ್, ಡಾಕ್ಟರ್ ಬಿಜಿ ಸುವರ್ಣ ಉಪಾಧ್ಯಕ್ಷರು ಅಭಿವೃದ್ಧಿ ಸಮಿತಿ ಶ್ರೀ ಗೋಕರ್ಣನಾಥ ಕ್ಷೇತ್ರ ಕುದ್ರೋಳಿ, ಕಿಶೋರ್ ದಂಡಕೇರಿ ಸದಸ್ಯರು ಶ್ರೀ ಗೋಕರ್ಣನಾಥ ಕ್ಷೇತ್ರಾಡಳಿತ ಮಂಡಳಿ ಕುದ್ರೋಳಿ, ಹಾಗೆಯೇ ಶ್ರೀಮತಿ ಕೃತಿನ್ ಅಮೀನ್ ಸದಸ್ಯರು ಶ್ರೀ ಗೋಕರ್ಣನಾಥ ಕ್ಷೇತ್ರಾಡಳಿತ ಮಂಡಳಿ ಕುದ್ರೋಳಿ, ಹಾಗೆಯೇ ಎಲ್ಲ ಭಜಕರನ್ನ ನಮ್ಮ ಕುಡ್ಲದ ನಿರ್ದೇಶಕರುಗಳನ್ನ ಕೂಡ ಪ್ರೀತಿಯಿಂದ ಸ್ವಾಗತಿಸ್ತಾ ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ಇದೊಂದು ಧಾರ್ಮಿಕವಾದಂತಹ ಕಾರ್ಯಕ್ರಮ, ಆದರೆ ಒಂದು ಮಾಧ್ಯಮದ ಮೂಲಕ ಜನರಿಗೆ ಪರಿಚಯ ಆಗುವಂಥ ರೀತಿಯಲ್ಲಿ ಮಾಡಬೇಕು ಅಂತ ಇದ್ದರೆ ಸುಲಭ ಏನೂ ಅಲ್ಲ. ಇದರ ಹಿಂದೆ ತುಂಬ ಪರಿಶ್ರಮ ಬೇಕಾಗ್ತದೆ. ಅದಕ್ಕೆ ಎಣ್ಣೆ ಎರೆದು ಪ್ರೋತ್ಸಾಹ ಮಾಡಿದ್ದು ಯಾರು ಅಂತ ಕೇಳಿದರೆ ಸೈಕಲ್ ಬ್ರ್ಯಾಂಡಿನವರು. ಸೈಕಲ್ ಬ್ರ್ಯಾಂಡ್ ಅವರ ಓಂ ಶಾಂತಿ ಪೂಜಾ ಆಯಿಲ್ ಮತ್ತು ಅವರ ಅಗರಬತ್ತಿ ನಮ್ಮ ನಾಡಿನಲ್ಲಿ ಮಾತ್ರ ಅಲ್ಲ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಪ್ರಸಿದ್ಧಿಯನ್ನು ಪಡೆದಂತಹ ಒಂದು ಬ್ರ್ಯಾಂಡ್ ಆಗಿದೆ. ಮನೆ ಮನೆಯಲ್ಲಿಯೂ ಕೂಡ ಇವತ್ತು ಸೈಕಲ್ ಬ್ರ್ಯಾಂಡಿನ ಅದರ ಆಯಿಲ್ ಇರ್ಬೋದು, ಓಂ ಶಾಂತಿ ಪೂಜಾ ಆಯಿಲ್ ಇರ್ಬೋದು ಮತ್ತು ಅಗರಬತ್ತಿ ಇರ್ಬೋದು, ಅದನ್ನು ಉರಿಸದೆ ಬೆಳಗಿಸದೇ ಇಲ್ಲ. ಹಾಗಾಗಿ ಇವತ್ತಿನ ಈ ನೃತ್ಯ ಭಜನೆಯ ಒಂದು ಕಾರ್ಯಕ್ರಮ ಕೂಡ ನಿರಂತರವಾಗಿ ಅದು ಉತ್ಸಾಹದಿಂದ ನಡೀಬೇಕು ಮತ್ತು ಪರಿಮಳಿಸಬೇಕು ಎನ್ನುವಂಥ ಉದ್ದೇಶದಿಂದ ಎಣ್ಣೆಯನ್ನು ಅವರು ನಮಗೆ ಕೊಟ್ಟಿದ್ದಾರೆ ಪ್ರಾಯೋಜಕರಾಗಿ. ಅದರ ಜೊತೆಗೆ ನಮಗೆ ಸೈಕಲ್ ಬ್ರ್ಯಾಂಡಿನ ಬೇರೆ ಬೇರೆ ಉತ್ಪನ್ನಗಳನ್ನು ಕೂಡ ಅವರಿವತ್ತು ಒಂದು ರೀತಿಯಲ್ಲಿ ನಮಗೆ ಸಹಕಾರ ಆಗುವ ರೀತಿಯಲ್ಲಿ ಕೊಟ್ಟಿದ್ದಾರೆ. ವಿಶೇಷವಾಗಿ ಅವರ ಓಂ ಶಾಂತಿ ಪೂಜಾ ಆಯಿಲ್ ಅದು ಬಹಳಷ್ಟು ಕಾರ್ಯಕ್ರಮಗಳಲ್ಲಿ, ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಉಪಯೋಗಿಸಲ್ಪಡುವಂಥದ್ದು. ಎಣ್ಣೆಗೆ ಬತ್ತಿ ಇದ್ದರೆ ಸಾಕಾಗುವುದಿಲ್ಲ, ಅದಕ್ಕೆ ಉರಿಬೇಕು ಅಂತ ಇದ್ದರೆ ಎಣ್ಣೆ ಬೇಕಾಗ್ತದೆ. ಹಾಗಾಗಿ ದೀಪಕ್ಕೆ ಬತ್ತಿಯ ಹಾಗೆ ಅಗತ್ಯವಾಗಿರತಕ್ಕಂಥ ಎಣ್ಣೆಯನ್ನು ಇವತ್ತು ಎರೆಯುವ ಮೂಲಕವಾಗಿ ಇಡೀ ಕಾರ್ಯಕ್ರಮಕ್ಕೆ ಎಣ್ಣೆ ಎರೆಯುವಂಥ ಕೆಲಸ ನಮ್ಮ ಸೈಕಲ್ ಬ್ರ್ಯಾಂಡ್ನವರು ಮಾಡಿದ್ದಾರೆ. ಹಾಗಾಗಿ ಓಂ ಶಾಂತಿ ಪೂಜಾ ಆಯಿಲ್ನ ಒಂದೊಂದು ಬಾಟ್ಲಿಗಳು ನಮ್ಮ ಜೊತೆ ಇದೆ. ನಮ್ಮ ಅತಿಥಿಗಳೆಲ್ಲ ಅದನ್ನು ಇದೀಗ ಹಿಡ್ಕೊಂಡಿದ್ದಾರೆ. ನಾವು ದೀಪದಲ್ಲಿ ಬತ್ತಿ ಹಾಕಿಟ್ಟಿದ್ದೇವೆ, ಆದರೆ ಎಣ್ಣೆ ಹೊಯ್ಯಲಿಲ್ಲ. ಎಣ್ಣೆ ಹೊಯ್ಯುವ ಮೂಲಕ ನಮ್ಮ ಪೂಜ್ಯ ಸ್ವಾಮೀಜಿಯವರು ಮತ್ತು ಎಲ್ಲ ಅತಿಥಿಗಳು ಕೂಡ ಅದಕ್ಕೆ ಬೆಳಕನ್ನು ಪ್ರಜ್ವಲಿಸುವ ರೀತಿಯಲ್ಲಿ ಮಾಡಬೇಕು ಅಂತ ವಿನಂತಿಸ್ತೇನೆ. ಎಣ್ಣೆ ಹೊಯ್ಯೋ ದೀಪಕ್ಕೆ ಅಂತ ಕವಿಗಳು ಹಾಡಿದ ಹಾಗೆ ಎಲ್ಲರೂ ಸೇರಿ ಎಣ್ಣೆ ಸುರಿದು ಆ ದೀಪ ಪ್ರಜ್ವಲಿಸ ಹಾಗೆ ಮಾಡಿದ್ದಾರೆ. ಸ್ವಾಮೀಜಿಯವರು ಬೆಳಕನ್ನು ಹಚ್ಚಿದ್ದಾರೆ. ಹಾಗೆ ಮಾತಾನಂದಮಯಿ ಅವರು ಕೂಡ ಬತ್ತಿಯನ್ನು ಬೆಳಗಿಸ್ತಾ ಇದ್ದಾರೆ.
ನಮ್ಮ ಭಜನಾ ತಂಡಗಳು ಇದೀಗ ಲೋಕಗೀತೆಯನ್ನು ಆಡ್ತಾ ಇದ್ದಾವೆ. ದೀಪವನ್ನು ಹಚ್ಚಿ ಆಯಿತು. ಇದೀಗ ಪರಿಮಳಿಸಬೇಕು. ಇಡೀ ವಾತಾವರಣ ಪರಿಮಳಿಸಬೇಕಿದ್ರೆ ಅದಕ್ಕೆ ಸೈಕಲ್ ಬ್ರ್ಯಾಂಡ್ನವರ ಅಗರಬತ್ತಿ ಬೇಕು. ನೋಡಿ, ಸೈಕಲ್ ಬ್ರ್ಯಾಂಡ್ ಅಗರಬತ್ತಿಯನ್ನು ಕೂಡ ಈಗ ಸ್ವಾಮೀಜಿಯವರು ಮತ್ತು ಮಾತಾನಂದಮಯಿ ಅವರು ಹಚ್ಚುತ್ತಾ ಇದ್ದಾರೆ, ನೀವೆಲ್ಲ ನೋಡಬಹುದು. ಇನ್ನು ಇಡೀ ವಾತಾವರಣ ಪರಿಮಳಿಸ್ತಾ ಇರ್ತದೆ. ದೇವರ ಪೂಜೆಗೆ, ಭಜನೆಗೆ, ಮನೆಯಲ್ಲಿರುವಂತಹ ಎಲ್ಲ ಶುಭ ಕಾರ್ಯಗಳಿಗೆ ನೀವು ಉಪಯೋಗಿಸಬೇಕು ಸೈಕಲ್ ಬ್ರ್ಯಾಂಡ್ನ ಅಗರಬತ್ತಿ ಮತ್ತು ಓಂ ಶಾಂತಿ ಪೂಜಾ ಆಯಿಲ್. ಬಂಧುಗಳೇ, ಈ 4 ವರ್ಷಗಳಲ್ಲಿ ಕೂಡ ವಿಶೇಷವಾಗಿ ಅನೇಕ ಪ್ರಯೋಜಕರು ನಮಗೆ ಸಹಕಾರವನ್ನು ಮಾಡಿದ್ದಾರೆ. ವಿಶೇಷವಾಗಿ ರವಿ ಇಂಡಸ್ಟ್ರೀಸ್ ನಮಗೆ ಪ್ರತಿ ವರ್ಷ ಕೂಡ ಈ ಒಂದು ನೃತ್ಯ ಭಜನೆಯ ಕಾರ್ಯಕ್ರಮಕ್ಕೆ ವಿಶೇಷವಾದಂತಹ ಪ್ರೋತ್ಸಾಹವನ್ನು ಕೊಡುವಂಥ ಮೇನ್ ಸ್ಪಾನ್ಸರರ್ಸ್ ರವಿ ಇಂಡಸ್ಟ್ರೀಸ್, ಹಾಗೆ ಪಾಲೆಮಾರ್ ಗ್ರೂಪ್ ಮತ್ತು ಸೈಕಲ್ ಬ್ರ್ಯಾಂಡ್ ಅಗರಬತ್ತಿ, SL ಶೇಟ್ ಅವರು, ಬಿರಿಜಿ ಪೈ ಅವರು ಕೂಡ, ಹಾಗೆ ನಿತ್ಯ, ಇದರ ಜೊತೆಗೆ ವೇದವ್ಯಾಸ ಕಾಮತ್, ಗುರ್ಮೆ ಫೌಂಡೇಶನ್ ಮತ್ತು ಸೌಪರ್ಣಿಕಾ, ಹಾಗೆ ಶಶಿ ಕ್ಯಾಟರರ್ಸ್ ಇವರೆಲ್ಲರೂ ವಿಶೇಷವಾಗಿ ನಮಗೆ ಸಹಕಾರವನ್ನು ಕೊಡ್ತಾ ಇರುವರು. ನಮ್ಮ ಮೇನ್ ಸ್ಪಾನ್ಸರ್ಸ್ ಯಾರು ಅಂತ ಕೇಳಿದರೆ ರವಿ ಇಂಡಸ್ಟ್ರೀಸ್. ಭಜನೆಯ ಪೂಜೆಯ ಯಾವತ್ತೂ ಸಲಕರಣೆಗಳು ಬೇಕಿದ್ರೆ ರವಿ ಇಂಡಸ್ಟ್ರೀಸ್ ಅವರನ್ನು ತಾವು ಸಂಪರ್ಕಿಸಬೇಕು. ನ್ಯೂ ರವಿ ಇಂಡಸ್ಟ್ರೀಸ್ ಮಂಗಳೂರಿನ ಒಂದು ಅಧಿಕೃತವಾದಂತಹ ಹೆಸರಾಂತ ಒಂದು ಸಂಸ್ಥೆ. ಪೂಜಾ ಸಾಮಗ್ರಿಗಳನ್ನು, ಎಲ್ಲ ರೀತಿಯ ದೇವಸ್ಥಾನಗಳಿಗೆ ಬೇಕಾದಂಥ ಗಂಟೆ ಇರ್ಬೋದು, ದೊಡ್ಡ ದೊಡ್ಡ ಸಾನಾದಿಗೆ ಇರ್ಬೋದು, ಅದೆಲ್ಲವನ್ನು ಪಡಿಬೇಕು ಅಂತ ಇದ್ದರೆ ನೀವು ಭೇಟಿ ಕೊಡಬೇಕು ನ್ಯೂ ರವಿ ಇಂಡಸ್ಟ್ರೀಸ್ ಮಂಗಳೂರು. ಪ್ರಿಯ ವೀಕ್ಷಕರೇ, ದೀಪ ಬೆಳಗ್ಗೆ ಆಯಿತು, ಕಾರ್ಯಕ್ರಮದ ಉದ್ಘಾಟನೆ ಆಗಿದೆ. ಇನ್ನು ಶುಭ ಸಂದೇಶವನ್ನು ನಾವು ಕೇಳಬೇಕು. ಮೊದಲಾಗಿ ಪೂಜ್ಯ ಮಾನಿಲ ಸ್ವಾಮೀಜಿಯವರು ತಮ್ಮ ದಿವ್ಯ ಆಶೀರ್ವಾದವನ್ನು ನೀಡಬೇಕು ಅಂತ ಅವರನ್ನು ನಾನು ವಿನಂತಿಸ್ತೇನೆ. ಗೋಕರ್ಣನಾಥೇಶ್ವರನ ದಿವ್ಯ ಸಾನ್ನಿಧ್ಯವನ್ನು ಸ್ಮರಿಸಿಕೊಂಡು ಇವತ್ತು ವಿಶೇಷವಾಗಿ ಮಾನಸಿಕವಾಗಿ ಈ ಕಲಿಯುಗದಲ್ಲಿ ಸ್ವಸ್ಥ ಸಮಾಜದ ನಿರ್ಮಾಣದೊಂದಿಗೆ ಋಣಾತ್ಮಕವಾದಂಥ ದೌರ್ಬಲ್ಯಗಳನ್ನು ನಿಗ್ರಹಿಸಿ ಧನಾತ್ಮಕವಾಗಿ ಪ್ರತಿಕ್ರಿಯಿಸ್ತಕ್ಕಂಥ ಶಕ್ತಿ ಇರುವಂಥದ್ದು ಹರಿನಾಮ ಸಂಕೀರ್ತನೆಯಲ್ಲಿ. ಆ ನಾಮ ಸಂಕೀರ್ತನೆಯ ಈ ಕಲಿಯುಗದಲ್ಲಿ ವಿಶೇಷವಾಗಿ ನೃತ್ಯ ಭಜನೆಯನ್ನು ಸಾದರಪಡಿಸಿಕೊಂಡು ಸಮಾಜದಲ್ಲಿ ಎಳೆವೆಯಲ್ಲಿರತಕ್ಕಂಥ ಮಕ್ಕಳಿಗೂ ಕೂಡ ಭಕ್ತಿ ಮಾರ್ಗಕ್ಕೆ ಪ್ರೋತ್ಸಾಹವನ್ನು ಕೊಡತಕ್ಕಂಥ ಕಾರ್ಯವೈಖರಿಯನ್ನು ಕಳೆದ ಕೆಲವು ವರ್ಷಗಳಿಂದ ನಮ್ಮ ಕುಡ್ಲದ ಈ ಪ್ರಯೋಜಕತ್ವದಲ್ಲಿ ನಡೆತಕ್ಕಂಥ ನೃತ್ಯ ಭಜನೆ ಕಾರ್ಯಕ್ರಮ ಇವತ್ತಿಲ್ಲಿ ಸಂಪನ್ನಗೊಳ್ಳುತ್ತಾ ಇದೆ. ಈ ಕಲಿಯುಗದಲ್ಲಿ ಮನುಷ್ಯನ ಎಲ್ಲ ರೀತಿಯ ಸಾಂಸಾರಿಕ ಬದುಕಿನಲ್ಲಿರತಕ್ಕಂಥ ಒತ್ತಡ, ಜಗತ್ತಿನ ಈ ಎಲ್ಲ ಒತ್ತಡದಲ್ಲಿ ಮನುಷ್ಯ ಶಾಂತಿ, ನೆಮ್ಮದಿ, ಸೌಹಾರ್ದಯುತ ಮತ್ತು ಭಾವೈಕ್ಯತೆಯನ್ನು ಪಡೆಯುವಂಥ ಒಂದು ಉಜ್ವಲವಾದಂಥ ಭವಿಷ್ಯ ಇದ್ದರೆ ಅದು ಹರಿನಾಮ ಸಂಕೀರ್ತನೆ ಮೂಲಕ. ಈ ನಾಮ ಸಂಕೀರ್ತನೆಯಿಂದ ಇವತ್ತು ನಡೆಯತಕ್ಕಂಥ ಈ ಸತ್ಕರ್ಮ ಇಡೀ ಜಗತ್ತಿಗೆ ವಿಶ್ವಶಾಂತಿಯನ್ನು ಕರುಣಿಸಲಿ. ಪ್ರಾಕೃತಿಕವಾದಂಥ ವೈಪರೀತ್ಯದಿಂದ ಬರತಕ್ಕಂಥ ಸಂಕಟದಿಂದ ಇವತ್ತು ಹಿಳೆಯಲ್ಲಿ ಚೆನ್ನಾಗಿ ಮಳೆ ಬಂದು ರೈತಾಪಿ ವರ್ಗದವರ ಸಂಕಷ್ಟವನ್ನು ಪರಿಹಾರ ಮಾಡತಕ್ಕಂಥ ಶಕ್ತಿಯನ್ನು ಭಗವಂತ ಅನುಗ್ರಹಿಸಲಿ. ಲೋಕ ಕಲ್ಯಾಣ ಆಗಲಿ, ವಿಶ್ವಶಾಂತಿ ಆಗಲಿ. ಈ ಭಜನೆಯ ಮೂಲಕ ಮಾನವೀಯ ಮೌಲ್ಯ ಎಲ್ಲ ಕಡೆ ಉದ್ದೀಪನಗೊಳ್ಳಿ ಅಂತ ಪ್ರಾರ್ಥನೆ ಮಾಡಿ ನನ್ನೆರಡು ಮಾತುಗಳನ್ನು ಗುರುಚರಣೆ ಸಮರ್ಪಿಸ್ತಾ ಇದ್ದೇನೆ. ಜೈ ಗುರುದೇವ್ ದತ್ ಅವಧೂತ ಚಿಂತನೆ. ಪೂಜ್ಯ ಸ್ವಾಮೀಜಿಯವರಿಗೆ ಪ್ರಣಾಮಗಳು. ಹಾಗೆಯೇ ಒಡಿಯೂರು ಶ್ರೀ ಕ್ಷೇತ್ರದ ಪೂಜ್ಯ ಮಾತಾನಂದಮಯಿ ಅವರ ಸಂದೇಶಗಳನ್ನು ಈಗ ಕೇಳೋಣ. ಶ್ರೀ ಗುರುಭ್ಯೋ ನಮಃ. ಪರಮ ಪೂಜ್ಯ ಶ್ರೀ ಗುರುಕುಲ್ನ ಪಾದಪದ್ಮಗೂ ಮನಸಾ ಪ್ರಣಾಮ ಮಲ್ತೊಂದು ಸಾನ್ನಿಧ್ಯ ಶಕ್ತಿ ಗೋಕರ್ಣನಾಥೇಶ್ವರ ಸ್ವಾಮಿ ಸಪರಿವಾರ ದೇವರಿಗ್ಲ ನಮಸ್ಕಾರ ಮಲ್ತೊಂದು ಸೇರ್ದಿಂಚಿ ಮಾತ ಬಂಧುಲೆ ಅಂಚೆನಿ ವೇದಿಕೆ ಉಪ್ಪುನಂಚಿನ ಸ್ವಾಮಿಲಿಗ್ಲ ನಮಸ್ಕಾರ ಮಲ್ತೊಂದು. ಇನಿ ಬಾರಿ ಪೊರ್ಲುದ ಒಂಜಿ
ಕಾರ್ಯೋಡು ನಮ್ಮ ಮಾತ ಸೇರೊಂದುಲ್ಲ. ಲೀಲಾಕ್ಷ ಕರ್ಕೇರ ಸಹೋದರರ ಅಕಲ್ನ ಮಾತ ಒಂಜಿ ಪೊರ್ಲುದ ಮನಸ್ಸದ ಸಾಕಾರಡು ಇನ್ನು 4ನೇ ವರ್ಷದ ನೃತ್ಯ ಭಜನಾ ಕಾರ್ಯಕ್ರಮ ಮೂಲು ನೆರವೇರೊಂದುಂಡು. ಇನ್ನು ನಮ್ಮ ತೂವೊಂದುಲ್ಲ ಸಮಾಜಡು ಮಸ್ತ್ ಕಡೆಟ್ ಭಜನಾ ಸ್ಪರ್ಧೆ ನೃತ್ಯ ಭಜನಾ ಸ್ಪರ್ಧೆ ನಡತೊಂದುಂಡು. ಐಕ್ ಮುಖ್ಯವಾಯಿನ ಕಾರಣ ಐಕ ಅಡಿಪಾಯ ಪಾಡ್ನೇರಂದು ಪಂಡ ಈ ನಮ್ಮ ಕುಡ್ಲಾಂದ್ ಪನ್ಯರನ್ನು ಮಸ್ತ್ ಸಂತೋಷ ಪಡೆಪೆ. ಈ ಒಂಜಿ ನೆಲೆಟ್ ಭಜನಾ ಸಂಕೀರ್ತನೆ ನಂಗೆ ನಮ್ಮ ಜನ್ಮಗೂ ಬತ್ತದ ಆಯ್ತ ಸಾರ್ಥಕತೆ ಆವಡು ನಾಂಡ ನಾವು ಮಾತ ಭಗವಂತನ ಉಪಾಸನೆ ಮಲ್ಪುಡು. ಭಗವಂತನ ಸಾರ್ಥಕತೆ ಆ ಮೂಲಕ ಆಪುಣು ಒಂದು ನಮ್ಮ ಸಾರ್ಥಕತೆ ಅಂಚಾದ ಭಾರತ ಅಂದ್ ಪನ್ನಗ ಭಾವ ರಾಗ ತಾಳ ಅಂದ್ ಪನ್ಪೇರು. ಆ ಮೂಲಕ ನಮ್ಮ ಭಾರತನಿ ಮಾತ ರಾಷ್ಟ್ರ ತೂವೊಂದುಂಡು, ವಿದೇಶಲು ಮಾತ ತೂವೊಂದುಂಡು. ಐದಾದ ಈ ಭಜನಾ ನೃತ್ಯ ಸ್ಪರ್ಧೆ ನಮ್ಮ ಐನು ಭಕ್ತಿ ಭಾವಡು ಶ್ರದ್ಧೆಡ ಐನು ಪನೋಡು ಒಂದು. ಆ ಮೂಲಕ ಇನಿ ಮಾತ ಜೋಕ್ಲೆಗ್ ಒಂಜಿ ನಮ್ಮ ಸಮಾಜಡು ಭಜನೆದ ಮೂಲಕ ಒಂಜಿ ಕ್ರಾಂತಿ ಆತಂದು ಪಂಡ್ರೆ ಮಸ್ತ್ ಸಂತೋಷ ಪಡೆಪೆ. ನಮ್ಮ ಕೃಷಿ ಮಲ್ಪನಾಗ ಐಟು ಬೊರ್ಚಂದನ ದೈಕುಲು ಮಾತ ಬರ್ಪುಂಡು ಅಪ್ಪಗ ನಮ್ಮ ಏನು ಮಾತ ದೆಪ್ಪು ಬಾ ಅಂಚೆನೆ ನಮ್ಮ ದೇಹೊಡ್ಲ ನಮ್ಮ ಮನಸ್ಸಿಡ್ಲ ಬೊರ್ಚಂದನ ಮಾತ ಬರಂದುಪ್ಪುಂಡು. ಆ ಅವಗುಣ ಮಾತ ದೂರ ಪೋಡು ನಾಂಡ ಆ ಭಜನಾ ನಾಮ ಸಂಕೀರ್ತನೆ ನಮ್ಮ ನಾಲ ಹಿಡ್ದೇಂಡ ಓ ಮಾತ ದೂರ ಪೋಪುಂಡು ಒಂದು. ಅಂಚಾದ ಪ್ರಾಣಿಗ್ಲ ಮನುಷ್ಯಗ್ಲ ನಾಲೈದು ದೇವರು ಕೊರ್ತೇರು ಆಂಡ ಪ್ರಾಣಿ ಸಿಹಿಲ್ನ ಚೀಪೆಲ್ಲ ಕೈಪೆಲ್ಲ ಮಾತ್ರ ರಸಸ್ವಾದ ಮಲ್ಪುಂಡು. ಆಂಡ ನಮ್ಮ ನಾಲಗೆ ರಡ್ಡು ರೀತಿದ ಕಾರ್ಯ ಮಲ್ಪುಂಡು. ಆ ಚೀಪೆ ಕೈಪೆಲ್ಲ ರಸಸ್ವಾದ ಮಲ್ಪುಂಡು. ಐತೊಟ್ಟಿಗೆ ವಾಗೀಂದ್ರಿಯ ಅಂದೆ ಎಡ್ಡೆಪ್ಪುದ ಪಾತೆರ ನಂಗೆ ಪಾತೆರ್ನ ಶಕ್ತಿ ಇಲ್ಲ ದೇವೇರು ನಂಗೆ ಕೊಡ್ತೇರು. ಐದಾದ ಆ ನಾಲೈದ ಎಡ್ಡೆಪ್ಪುನ ನಮ್ಮ ಮಲ್ಪೊಡು ನಾಂಡ ಐಕ್ ಪನ್ಪೇರ್ತುರ್ಲಿ ಪುರಂದರದಾಸಿರು ಆಚಾರವಿಲ್ಲದ ನಾಲಿಗೆ ನಿನ್ನ ನೀಚ ಬುದ್ಧಿಯ ಬಿಡು ನಾಲಿಗೆ ವಿಚಾರವಿಲ್ಲದೆ ಪರರ ದೂಷಿಪುದಕ್ಕೆ ಚಾಚಿಕೊಂಡಿರುವಂಥ ನಾಲಿಗೆ ಅಂಚಾದ ನಮ್ಮ ನಾಲಿಗೆನ ಎಡ್ಡೆ ರೀತಿಡ್ ಏನು ಉಪಯೋಗ ಮಲ್ಪಡು. ಅವು ಎಡ್ಡೆ ರೀತಿಡ್ ಎಂಚ ಅಂದ್ಪಣ್ಣ ಭಗವಂತನ ನಾಮ ಸಂಕೀರ್ತನೆ ಮೂಲಕ ಆ ಸಂಕೀರ್ತನೆ ಮಲ್ಪನ ಮೂಲಕ ನಮ್ಮ ಜೀವನನು ಸಾರ್ಥಕ ಮಲ್ಪಡು ಒಂದು ಪಣೊಂದು ನಮ್ಮ ಮಾತೆರ್ಲ ಐಕ್ ಒಗ್ಗೂಡುಂದುಲ್ಲ ಧಾರ್ಮಿಕ ನೆಲೆಟ್ ನಮ್ಮ ಬದುಕೋಡು. ಆ ಮೂಲಕ ನಮ್ಮ ಜೀವನ ಸಾರ್ಥಕ ಆಪುಣೊಂದು ಪಣ್ಣೊಂದು ಒಂಜಿ ಎಲ್ಲಿಯ ಪದ್ಯನು ಪಣ್ಣೊಂದು ಎನ್ನ ಪಾತೆರನು ಉಂತಾಬೆ. ಹರಿ ಭಜನ ಬಿನಾ ಸುಖ ಶಾಂತಿ ನಹಿ, ಹರಿ ಭಜನ ಬಿನಾ ಸುಖ ಶಾಂತಿ ನಹಿ, हरि नाम बिना आनंद नहीं, हरि नाम बिना आनंद नहीं, हरि भजन बिना सुख शांति नहीं, प्रेम भक्ति बिना उद्धार नहीं, प्रेम भक्ति बिना उद्धार नहीं, गुरु सेवा बिना निर्वाण नहीं, हरि भजन बिना सुख शांति नहीं, जप ध्यान बिना संयोग नहीं, जप ध्यान बिना संयोग नहीं, प्रभु दर्श बिना प्रज्ञान नहीं, दया धर्म बिना सत्कर्म नहीं, भगवान बिना कोई अपना नहीं, राम नाम बिना परमात्मा नहीं, हरि भजन बिना सुख शांति नहीं, हरि नाम बिना आनंद नहीं, हरि भजन बिना सुख शांति नहीं. ಈ ನೃತ್ಯ ಭಜನಾ ಸ್ಪರ್ಧೆನ ನಡುಪನ ನಂಚಿನ ಲೀಲಾಕ್ಷ ಸಹೋದರ ಕರ್ಕೇರಿಗೆ ಅಂಚನೆ ನೀಕು ಮಾತ ಸಹಾಯ ಮಲ್ತನ ದಾನಿಲೆಗ್ ಈ ನಮ್ಮ ಕುಡ್ಲದ ಮಾತ ಸಿಬ್ಬಂದಿ ಇವರುಗಳುಗ್ಲಯಾನು ಪ್ರಥಮವಾದ ಸ್ಪೆಷಲ್ ಆದ ಅಭಿನಂದನೆಯನ್ನು ಸಲ್ಲಿಸಾ ಹೊಂದಿಲ್ಲ. ಜೈ ಗುರುದೇವ್. ಪ್ರಣಾಮಲು ಸಾಧ್ವಿ ಮಾತನಾದ ಮೈ ಮೇರೆಗೆ ಭಜನೆಲ ಒಂಜಿ ಪಂಡೀರು ಇತ್ತೆ ನಮ್ಮೊಟ್ಟಿಗೂ ಈ ಕ್ಷೇತ್ರದ
ಆಡಳಿತ ಸಮಿತಿಯ ಗುರುಕಾರರು ಜಯರಾಜ್ ಎಚ್ ಸೋಮಸುಂದರಂ ಉಳ್ಳೇರು 6 ಪಾತಿರಡು ಕೆನಕ ಶ್ರೀ ಗುರುಭ್ಯ ನಮ ಬಾರಿ ಪುರ್ಲುದೊಂಜಿ ಕಾರ್ಯಕ್ರಮ ಆವೊಂದುಂಡು ನಮ್ಮ ಕುಡ್ಲದಕ್ಲನ ಈ ನೀತ ಭಜನೆ ನೃತ್ಯ ಕಾರ್ಯಕ್ರಮಕ್ಕೆ ಶುಭ ಕೋರೊಂದು ಎಂಕಲ್ನ ಬೆಸ್ಟ್ ವಿಶಸ್ ಕರ್ಪಡೊಂದುಲ್ಲ ಶ್ರೀ ಗುರುಭ್ಯ ನಮ ಸೋಮಸುಂದರಂ ಮೇರ್ನ ಒಂಜಿ ಪ್ರತಿನಿಧಿ ಆದ ಇನಿ ಜಯರಾಜರು ನಮ್ಮಡ ಪಾತಿರಿಯರು ಅಂಚನೆ ನನ್ನೊರ್ತಿ ಅಪ್ಪೆ ನಿರಂತರವಾದ ನಮ್ಮ ಕುಟುಂಬದೊಟ್ಟಿಗೆ ಉಪ್ಪುನಾರು ಅನ್ನ ಕಣ್ಣಲ್ಲಂಚನೆ ಅರ್ಲಂಚನೆ ಊರ್ಮಿಳಾ ರಮೇಶ್ ಕುಮಾರ್ ಈ ಕ್ಷೇತ್ರ ಆಡಳಿತ ಸಮಿತಿದ ಭಜಕ್ಕೆ ಆದ ಎಲ್ಲಿ ಹಿಡ್ದು ಎತ್ತಿನಾರು ಇನಿಕಾನಾಗ ಆಯ್ತ ಉಪಾಧ್ಯಕ್ಷ ಆದಲ ಅಭಿವೃದ್ಧಿ ಕಾರ್ಯಡುಳ್ಳೇರು ಆಯ್ತು ಒಟ್ಟಿಗೂ ಸಾಮಾಜಿಕ ಧಾರ್ಮಿಕ ಸೇವೆಯನ್ನು ನಿರಂತರ ಮಲ್ತೊಂದುಳ್ಳೇರು ಎರಡು ಪಾತಿರ ಕೆನ್ಗ ಶುರುಕಾದ ಗೋಕರ್ಣನಾಥೇಶ್ವರಗ್ಲ ಅಂಚನೆ ನಾರಾಯಣ ಗುರುಕ್ಲೆಗ್ ಬೊಕ ಗುತ್ತಿನ ಸ್ವಾಮೀಜಿನಕ್ಲೆಗ್ ಅಡ್ಡಬೂರೊಂದು ಇನಿ ನಡಪುನ ಈ ಕಾರ್ಯಕ್ರಮ ಎಡ್ಡೆ ರೀತಿಡ್ ನಡಪಡು ಅಂಚನೆ ನಮ್ಮ ಕುಡ್ಲ ವಾಯಿನದಕ್ಲೆಗ್ಲ ಬೊಕ ನೆಟ್ಟು ಭಾಗವಹಿಸುನ ಪ್ರತಿ ತಂಡದಕ್ಲೆಗ್ ಯಾನು ಶುಭ ಹಾರೈಸುವೆ ಅಕ್ಕೆನ ಒಂಜಿ ಆಶೀರ್ವಾದ ತಿಕ್ಕಂಡು ನಮ್ಮೊಟ್ಟಿಗೂ ಡಾಕ್ಟರ್ BG ಸುವರ್ಣರುಳ್ಳೇರು ನಿರಂತರವಾದ ನಮ್ಮೊಟ್ಟಿಗೆ ಉಪ್ಪುನಾರು ಪಾತಿರೋಜಿ ಬಂಡಿರು 2 ಪಾತಿರೊಡಿ ದಯಪಂಡ ಆರು ನಮ್ಮ ಕುಟುಂಬದೊಟ್ಟಿಗೆ ಏಪಲ ಉಪ್ಪುನಂಜನ ಡಾಕ್ಟರ್ BG ಸುವರ್ಣರು ಈ ಕ್ಷೇತ್ರಾಡಳಿತ ಸಮಿತಿಯ ಉಪಾಧ್ಯಕ್ಷರಲ್ಲ 2 ಪಾತಿರ ಸುರುಟಾದೆ ಕ್ಷೇತ್ರದ ದೇವರ ಗೋಕರ್ಣದಾಗ ಕೈ ಮುಗಿಯೊಂದು ಅಂಚನೆ ಪೂರ ಪರಿವಾರ ದೇವಲೆ ಕೈ ಮುಗಿಯೊಂದು ಇನಿ ನಮ್ಮ ಕುಟುಂಬದಕ್ಕೂ ಈ ಒಂದು ಕೆಲಸ ನಿಜವಾದ ಈ ಭಜನೆ ನಮ್ಮ ಆರೋಗ್ಯಗಳೆಡ್ಡೆ ನಮ್ಮ ಜೀವನಗಳೆಡ್ಡೆ ನಮ್ಮ ಊರುಗಳೆಡ್ಡೆ ಈ ಮಕ್ಕಳು ಮಲ್ಪನಂಚಿನ ಈ ಕಾರ್ಯಕ್ರಮ ಸಾಧಾರಣ ಎಷ್ಟು ವರ್ಷದಿಂದ ಮಲ್ತೊಂದುಲ್ಲೇರು 4 ವರ್ಷದಿಂದ ಮಲ್ತೊಂದುಲ್ಲೇರು ಅನ್ನ ಎಂಕು ಮುಲ್ ದೇವಸ್ಥಾನ ಉಲ್ಲ ಆಂಡ ಈಗ ಇಂಚಿನ ಒಂಜಿ ದಿನ ಪ್ರತಿ ವರ್ಷಲ ತೂನಾಗ ಒಂಜಿ ಬೇತಿನೇ ಒಂಜಿ ತೋಜುನಂಕ್ಲೆ ದಯಪಂಡ ನಮ್ಮ ಕುಡ್ಲದ ಪ್ರತಿ ಅಕ್ಲು ಸುರೂರ್ದಿಂಚಲ ಮೂಲೊಂದು ಕಾರ್ಯಕ್ರಮವನ್ನು ಮಲ್ತೊಂದುಲ್ಲೇರು ಈ ಇತ್ತೆ ಇನಿ ಭಜನಾ ಕಾರ್ಯಕ್ರಮವನ್ನು ಪ್ರತಿ ಸ್ವಾಮೀಜಿ ನಕ್ಲನ ಸಾನ್ನಿಧ್ಯೋಡ್ಲ ಅಂಜನೆ ಎಂಕಲ್ನ ದೇವಸ್ಥಾನದ ಅಧ್ಯಕ್ಷರು ಮತ್ತು ಪೂರ ಮಕ್ಕಳನ್ನ ಎದುರುಡು ವಂಚನೆ ಜೋಕ್ ಎದು ಭಜನೆ ನಲಿಕೆದ ಜೋಕ್ಲು ಬೈದೇರಿ ಕುಣಿತದ ಜೋಕ್ಲು ಬೈದೇರಿ ಅಕಲೇಗ್ಲ ಮಾತ ದೇವ್ರ ದೇವರ ಪ್ರಾರ್ಥನೆ ಮಾಡ್ಕೊಂಡ ಬಂಡ ನಿಕ್ಲೆ ಮಾತ ಆರೋಗ್ಯ ಔಷಧ ಕೊರತು ದೇವರು ಕಾಪಾಡಾಡು ಪ್ರಾರ್ಥನೆ ಮಾಡ್ತದೆ ಯಾನು ಹೆಚ್ಚ ಪಾತ್ರ ಕ್ಷಮಿಸಿಕೊಡುವಂತೆ ಎನ್ನುತ್ತೆ ಡಾಕ್ಟರ್ ಸುವರ್ಣರಿಗೆ ಸೋಲ್ಮೇಲು ನಮ್ಮ ಜೊತೆಯಲ್ಲಿ ನಮ್ಮ ಮಂಗಳೂರಿನ ದೊಡ್ಡ ಉದ್ಯಮಿ ಹೋಟೆಲ್ ಮತ್ತು ನಿರ್ಮಾಣ ವಿಭಾಗದಲ್ಲಿ ಬಹಳಷ್ಟು ಹೆಸರುವಾಸಿಯಾಗಿರತಕ್ಕಂಥ ಕರುಣಾ ಇನ್ಫ್ರಾಸ್ಟ್ರಕ್ಚರ್ ಅದರ ಮಾಲೀಕರು ಮತ್ತು ಧಾರ್ಮಿಕ ಸಾಮಾಜಿಕ ಸಾಂಸ್ಕೃತಿಕ ಎಲ್ಲ ಕಾರ್ಯಕ್ರಮಗಳಿಗೂ ಕೂಡ ಪ್ರೋತ್ಸಾಹ ಕೊಡ್ತಾ ಇರುವಂತಹ ಶ್ರೀ ಎ ಕರುಣಾಕರ ಅವರಿದ್ದಾರೆ 2 ಮಾತು ಅವರಿಂದ ನಮ್ಮ ಕುಡ್ಲದ ಈ ಭಜನಾ ಕಾರ್ಯಕ್ರಮಕ್ಕೆ ಎಲ್ಲ ಶುಭಾಶಯಗಳು ಅರ್ಪಿಸ್ತಾನೆ 2 ಮಾತುಗಳಲ್ಲಿ ಅವರ ಶುಭ ಆಶೀರ್ವಾದ ಮತ್ತು ಅವರ ಪ್ರೋತ್ಸಾಹವನ್ನು ನಾವು ಸ್ವೀಕಾರ ಮಾಡಿದ್ದೇವೆ. ಇನ್ನೊಬ್ಬರು ಯುವಕರು ಈ ಕ್ಷೇತ್ರಾಡಳಿತ ಸಮಿತಿಯ ಸದಸ್ಯರು ಮತ್ತು ನಮ್ಮ ಮಂಗಳೂರಿನ ಬಹಳ ದೊಡ್ಡ ನಿರ್ಮಾಣ ಉದ್ಯಮಿ ದಂಡಕೇರಿ ಕುಟುಂಬದ ಒಬ್ಬ ಪ್ರತಿನಿಧಿ ಶ್ರೀ ಕಿಶೋರ್ ದಂಡಕೇರಿ ಅವರಿದ್ದಾರೆ. ಅವರಿಂದ 2 ಮಾತುಗಳನ್ನು ಕೇಳೋಣ. ಶ್ರೀ ಗೋಕರ್ಣನಾಥ ದೇವರನ್ನು ನಮಸ್ಕಾರ ಮಲ್ತೊಂದು ಒಕ್ಕ ಪರಿಹಾರ ದೇವರನ್ನು ನಮಸ್ಕಾರ ಮಲ್ತೊಂದು ಇನ್ನು ಈ ಭಜನಾ ಕಾರ್ಯಕ್ರಮ ನಮ್ಮ ಕುಡ್ಲದಕ್ಕಲು ಮಲ್ಪನಾಗ ಭಾರಿ ಖುಷಿ ಆಪನು ಇಂದು ಎಂಕಲು ಎಲ್ಲಿ ಒಪ್ಪನಾಗ ಎಂಕಲ ಪಪ್ಪ ಅಮ್ಮನಕಲು ಸುರುಕು ಕಲ್ಪದ್ ಕೊಡ್ತೀನಿ ಭಜನೆ ಆ ಭಜನೆನ ಈ ಪೊರ್ಲುಡು ಎಂಕಲು ಮಲ್ತೊಂದು ಪೋಂದಿತ್ತ ಆಯ್ತ ಹತ್ರ ಇನ್ನು ಈ ನಮ್ಮ ಕುಡ್ಲದಕ್ಲೆಗೆ ಈ ಭಜನಾ ಮಂಡಳಿ ಭಜನಾ ಮಲ್ಪನ ಒಂದು ಈ ಪ್ರೋಗ್ರಾಮ್ಗೂ ಏನು ಶುಭಾಶಯ ಕೊರ್ಪೆ. ಧನ್ಯವಾದಗಳು ನಮ್ಮ ಕಿಶೋರ್ ದಂಡಕೇರಿ ಮೇರೆಗೆ. ನಾನೋರ್ತಿ ಮಹಿಳಾ ಪ್ರತಿನಿಧಿ ನಾರ್ದನ್ ಸ್ಕೈ ಈ ನಿರ್ಮಾಣ ಸಂಸ್ಥೆದ ಮಾಲಕಿ ಅಂಚನೆ ಈ ಕ್ಷೇತ್ರಾಡಳಿತ ಸಮಿತಿಯ ಸದಸ್ಯಲ ఒక ನಿರಂತರವಾದ ನಮ್ಮ ಕುಡ್ಲೋಗು ಸಹಕಾರ ಕೊರಪಿನಂಚನ ಶ್ರೀಮತಿ ಕೃತಿನ್ ಅಮೀನ್ ಮಾತೆರೆಗೆ ಇಲ್ಲಲು ಪುಣ್ಯನಗಳು ಅನ್ನ ಮಾತೆ ಅಂದಿರು ಅಕ್ಕಲ್ನ ಪ್ರೋತ್ಸಾಹಿತರ ಮಾತ್ರ ಜೋಕಲಿಡ ಈ ಭಜನೆದ ಸಂಸ್ಕಾರ ಪುಟ್ಟಿಯರ ಸಾಧ್ಯ ಅಂಚ ಅದು ಅಂಚನ ಒಂಜಿ ಮಾತೃ ಸ್ವರೂಪಿಯಾದ ನಮ್ಮ ಜೊತೆ ಉಳ್ಳಿರಾರು 6 ಪಾದೆರಡು ಬಂತ ಕೇಳೋಣ. ಗುರುಭ್ಯೋ ನಮಃ. ವೇದಿಕೆ ಎಡಿತಿನ ಮಾತ ಅತಿಥಿ ಗಣ್ಯರ ಲಂಚ ಮಾತ ಬೈದಿನ ಬಂಧು ಮಿತ್ರಗಳೆನ್ನ ನಮಸ್ಕಾರ.
ಇಂದು ನಮ್ಮ ಕುಡ್ಲ ಒಂಜಿ ಆರ್ಗನೈಸ್ ಮಂತಿದಿನ ಅಂದು ಒಂಜಿ ನಮ್ಮ ನೃತ್ಯ ಭಜನೆ ನಮ್ಮ ಒಂಜಿ ಸಂಸ್ಕೃತಿನ ಒಂಜಿ ಏತ್ ಪ್ರೋತ್ಸಾಹ ಮಂತ್ಪನ ನಮಕ್ ಮಸ್ತ್ ಹೆಮ್ಮೆ ಪನ್ಪಿನ ಒಂಜಿ ವಿಷಯ. ಅಕ್ಲ ಎಂಟೈರ್ ಟೀಮ್ಗಳ ಮಲ್ಲ ಕಾಂಗ್ರ್ಯಾಚುಲೇಷನ್ಸ್ ಬಿಕಾಸ್ ಅಕ್ಲ ಫ್ಯಾಮಿಲಿ ಅತ್ತಂದೆ ಮಾತೆರ್ಲ ಇನಿ ಒಟ್ಟಿಗೆ ಅದು ಮನ್ಪುನ ಇಟ್ಸ್ ಅ ಬಿಗ್ ಎಫರ್ಟ್. ಸೊ ಅಕ್ಲೆಗ್ ಮಾತೆರೆಗ್ಲ ಒಂಜಿ ಮಲ್ಲ ಕಾಂಗ್ರ್ಯಾಚುಲೇಷನ್ಸ್. ಅಂಚೆ ಇನಿ ಬೈದಿನ ಮಾತ ಜೋಕ್ಲೆಗ್ಲ ಇನಿ ಪಾರ್ಟಿಸಿಪೇಟ್ ಮಂತುಂದುಲ್ಲಾರು. ಜಸ್ಟ್ ಗಿವ್ ಯೋರ್ ಬೆಸ್ಟ್. ವಿನ್ನಿಂಗ್ ಲೂಸಿಂಗ್ ಇಟ್ಸ್ ನಾಟ್ ಇಂಪಾರ್ಟೆಂಟ್. ನಿಕ್ಲಿ ನೀ ಒಂಜಿ ಕ್ಷೇತ್ರ ಬತ್ತದ ಒಂಜಿ ನೃತ್ಯ ಮಂತುಂದುಲ್ಲ ರೈತಾತ್ ಮಲ್ಲ ಬ್ಲೆಸ್ಸಿಂಗ್ಸ್ ನಿಕ್ಲಿಗೆ ಓಲೈಜಿ. ಜಸ್ಟ್ ಗಿವ್ ಯೋರ್ ಬೆಸ್ಟ್. ಥ್ಯಾಂಕ್ ಯು. ಭಾಳ ಪ್ರೋತ್ಸಾಹದಾಯಕವಾದಂಥ ಮಾತುಗಳನ್ನು ಆಡಿದ್ದಾರೆ ಶ್ರೀಮತಿ ಕೃತಿನ್ ಅಮೀನ್. ವೇದಿಕೆಯಲ್ಲಿರುವಂಥ ಎಲ್ಲ ನಮ್ಮ ಅತಿಥಿಗಳು ಶುಭಾಶಯಗಳನ್ನು ಕೋರಿದ್ದಾರೆ. ಇವತ್ತಿನ ಇಷ್ಟು ಮಂದಿ ಭಜನಾ ಕರ್ತರು ಅಥವಾ ಭಜನೆ ಮಾಡುವಂತಹ ಯುವಕ ಯುವತಿಯರು ನೀವು ಇಲ್ಲಿ ಬಂದಿದ್ದೀರಿ. ಮುಂದಿನ ಸ್ಪರ್ಧೆಯಲ್ಲಿ ನೀವು ಉತ್ಸಾಹದಿಂದ ಭಾಗವಹಿಸುವುದಕ್ಕೆ ಇವರ ಮಾತುಗಳು ನಿಮಗೆ ಪ್ರೇರಕ ಆಗಿರಲಿ. ಶರವು ಶ್ರೀ ಮಹಾಗಣಪತಿಯ ಒಂದು ಭಕ್ತಿಗೀತೆಯನ್ನು ಈ ತಂಡ ಹಾಡುತ್ತದೆ. ಶರವು ಮಹಾಗಣಪತಿ ನಮಗೆ ನಿಮ್ಮದೇ ಸ್ತುತಿ. ಶರವು ಮಹಾಗಣಪತಿ ನಮಗೆ ನಿಮ್ಮದೇ ಸ್ತುತಿ. ಅನುದಿನವೂ ಭಕ್ತರು ನಿನ್ನ ನಂಬಿರುವರು. ಅನುದಿನವೂ ಭಕ್ತರು ನಿನ್ನ ನಂಬಿರುವರು. ಶರವು ಮಹಾಗಣಪತಿ. ಗಜಮುಖದ ದೇವನೇ ನಿನಗೆ ವಂದನೆ. ಗಜಮುಖದ ದೇವನೇ ನಿನಗೆ ವಂದನೆ. ಗಜಮುಖದ ದೇವನೇ ನಿನಗೆ ವಂದನೆ. ಗಜಮುಖದ ದೇವನೇ ನಿನಗೆ ವಂದನೆ. ಭಕ್ತಿಯ ಸೇವೆಯಲ್ಲಿ ಆರಾಧನೆ. ಭಕ್ತಿಯ ಸೇವೆಯಲ್ಲಿ ಆರಾಧನೆ. ಭಕ್ತಿಯ ಸೇವೆಯಲ್ಲಿ ಆರಾಧನೆ. ಭಕ್ತಿಯ ಸೇವೆಯಲ್ಲಿ ಆರಾಧನೆ. ಕಷ್ಟ ಪರಿಹಾರಕ್ಕೆ ಮಾರ್ಗದರ್ಶಕ. ಕಷ್ಟ ಪರಿಹಾರಕ್ಕೆ ಮಾರ್ಗದರ್ಶಕ. ಕಷ್ಟ ಪರಿಹಾರಕ್ಕೆ ಮಾರ್ಗದರ್ಶಕ. ಕಷ್ಟ ಪರಿಹಾರಕ್ಕೆ ಮಾರ್ಗದರ್ಶಕ. ಕಾಪಾಡು ಕರುಣಾಳು ವಿಘ್ನನಾಶಕ. ಕಾಪಾಡು ಕರುಣಾಳು ವಿಘ್ನನಾಶಕ. ಕಾಪಾಡು ಕರುಣಾಳು ವಿಘ್ನನಾಶಕ. ಕಾಪಾಡು ಕರುಣಾಳು ವಿಘ್ನನಾಶಕ. ಶರವು ಮಹಾಗಣಪತಿ ನಮಗೆ ನಿಮ್ಮದೇ ಸ್ತುತಿ. ಅನುದಿನವೂ ಭಕ್ತರು ನಿನ್ನ ನಂಬಿರುವರು. ಶರವು ಮಹಾಗಣಪತಿ. ಸುಶ್ರಾವ್ಯವಾಗಿ ಶರವು ಶ್ರೀ ಮಹಾಗಣಪತಿಯ ಒಂದು ಭಜನೆಯನ್ನು ಹಾಡಿ ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಿದ್ದಾರೆ. ಅವರಿಗೆ ಅಭಿನಂದನೆಗಳು. ನಮ್ಮ ಈ ನೃತ್ಯ ಭಜನಾ ಸ್ಪರ್ಧೆಗೆ ಆಶೀರ್ವಾದಗೈದಂತಹ ಸ್ವಾಮೀಜಿ ಹಾಗೂ ಮಾತೆಗೆ ಹಾಗೆಯೇ ಎಲ್ಲ ಅತಿಥಿ ಅಭ್ಯಾಗತರಿಗೂ ಧನ್ಯವಾದ ಸಮರ್ಪಿಸ್ತಾ ಸ್ಪರ್ಧೆ ಆರಂಭಕ್ಕೆ ಮುನ್ನ ಇಂದಿನ ಸ್ಪರ್ಧೆಯ ಇಬ್ಬರು ತೀರ್ಪುಗಾರರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಮೊದಲನೇದಾಗಿ ಡಾಕ್ಟರ್ ಅರುಣ್ ಉಳ್ಳಾಲ್ರವರನ್ನ ಸ್ವಾಗತಿಸಬೇಕು. ಇವರು ಧಾರ್ಮಿಕ ಚಿಂತಕರು, ಉಪನ್ಯಾಸಕರು ಕೂಡ ಹೌದು. ತುಳುನಾಡಿನ ಸಾಂಪ್ರದಾಯಿಕ ಆಚರಣೆಗಳು, ಜನಪದ, ದೈವಾರಾಧನೆ ಹಾಗೂ ದೇಶೀಯ ಪರಂಪರೆಯ ಬಗ್ಗೆ ಆಳವಾದ ಜ್ಞಾನವನ್ನು ಹೊಂದಿದ್ದು ಸಂಸ್ಕಾರ, ಧರ್ಮ ಶಿಕ್ಷಣ ಮತ್ತು ಯುವ ಪೀಳಿಗೆಯಲ್ಲಿ ನೈತಿಕ ಮೌಲ್ಯಗಳನ್ನು ಬೆಳೆಸುವಂತಹ ನಿಟ್ಟಿನಲ್ಲಿ ಕಾಲೇಜುಗಳು, ಧಾರ್ಮಿಕ ಸಭೆಗಳು ಹಾಗೆಯೇ ಕಾರ್ಯಕ್ರಮಗಳಲ್ಲಿ ನಿರಂತರವಾಗಿ ಭಾಷಣಗಳನ್ನು ನೀಡ್ತಾ ಬರ್ತಾ ಇದ್ದು ಯುವ ಜನತೆಗೆ ಮಾರ್ಗದರ್ಶನ ನೀಡ್ತಾ ಬರ್ತಾ ಇದ್ದಾರೆ. ವಿಶೇಷವಾಗಿ ಭಜನೆಯಲ್ಲಿ ತುಂಬಾ ಆಸಕ್ತಿ ವಹಿಸಿಕೊಂಡು ಸಾವಿರಾರು ವಿದ್ಯಾರ್ಥಿಗಳಿಗೆ ಭಜನೆಯನ್ನ ಹೇಳಿಕೊಡ್ತಾ ಬರ್ತಾ ಇದ್ದಾರೆ. ತಮಗೆ ಪ್ರೀತಿಪೂರ್ವಕ ಸ್ವಾಗತ. ನಮಸ್ತೆ. ಹಾಗೇನೆ ಇನ್ನೋರ್ವ ತೀರ್ಪುಗಾರರು ಸೌಂದರ್ಯ ಆಳ್ವಾ. ಇವರು ನೋಡಲು ಎಷ್ಟು ಸೌಂದರ್ಯವಾಗಿದ್ದಾರೆಯೋ ಅಷ್ಟೇ ಸೌಂದರ್ಯವಾಗಿ ಇವರ ಸಾಧನೆ ಕೂಡ ಇದೆ. ಭರತನಾಟ್ಯದ ಜೊತೆ ಹಲವಾರು ವಿದ್ಯೆಗಳನ್ನು ಕರಗತ ಮಾಡಿಕೊಂಡಿರುವಂತಹ ಇವರು ಶಿಕ್ಷಕಿಯಾಗಿ
ದೇಶ ವಿದೇಶಗಳಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ಕೊಡ್ತಾ ಬಂದಿದ್ದಾರೆ. ಡಾಕ್ಟರ್ ಅರುಣ್ ಉಳ್ಳಾಲ್ ಅವರ ಶಿಷ್ಯ ಕೂಡ ಹೌದು. ನಿಮ್ಮನ್ನು ಕೂಡ ಪ್ರೀತಿಪೂರ್ವಕವಾಗಿ ಬರಮಾಡಿಕೊಳ್ತಾ ಇದ್ದೇವೆ. ನಮಸ್ತೆ. ನ್ಯೂ ರವಿ ಇಂಡಸ್ಟ್ರೀಸ್ ರಥಬೀದಿ ಮಂಗಳೂರು ಪ್ರಮುಖ ಪ್ರಾಯೋಜಕತ್ವದ ಪಾಲಿಮಾರ್ ಗ್ರೂಪ್, ಶಶಿ ಕ್ಯಾಟರ್ಸ್, ಭಾರತಿ ಬಿಲ್ಡರ್ಸ್, ಎಸ್ಎಲ್ ಶೇಡ್ ಜ್ಯುವೆಲರ್ಸ್ ಅಂಡ್ ಡೈಮಂಡ್ ಹೌಸ್, ಬಿ ದೇವದಾಸ್ ಗಣಪತಿ ಪೈ ಎಂಟರ್ಪ್ರೈಸಸ್, ನಿತ್ಯ ಫುಡ್ ಪ್ರಾಡಕ್ಟ್ಸ್, ಸೈಕಲ್ ಅಗರಬತ್ತಿ, ಡಿ ವೇದವ್ಯಾಸ್ ಕಾಮತ್ ಮತ್ತು ಗುರ್ಮೆ ಫೌಂಡೇಶನ್ ಸಹ ಪ್ರಾಯೋಜಕತ್ವದ ನೃತ್ಯ ಭಜನೆ ಸೀಸನ್ 4ಕ್ಕೆ ಬಂದಂತಹ ಎಲ್ಲಾ ತಂಡಗಳಿಗೆ ಪ್ರೀತಿಪೂರ್ವಕ ಸ್ವಾಗತವನ್ನ ನೀಡ್ತಾ ಪ್ರಥಮ ತಂಡ ಗಾನ ಮಂದಾರ ಭಜನಾ ಮಂಡಳಿ ಬೆಳ್ಮನ್. ಇದೀಗ ನಿಮ್ಮ ಸಮಯ ಆರಂಭ. परमानन्दम्
ನೃತ್ಯ ಭಜನೆ ಸೀಸನ್ 4ಕ್ಕೆ 5 ಭಾಷೆಗಳಲ್ಲಿ ಭಜನೆಯನ್ನ ಹಾಡಿ ಭಕ್ತಿಪೂರ್ವಕ ಪ್ರದರ್ಶನ ನೀಡುವುದರ ಮೂಲಕ ನೃತ್ಯ ಭಜನೆ ಕಾರ್ಯಕ್ರಮವನ್ನು ವಿಜೃಂಭಣೆಯಿಂದ ಆರಂಭಗೊಳಿಸಿದ್ದೀರಾ. ನಿಮ್ಮ ಪ್ರದರ್ಶನದ ಬಗ್ಗೆ ಅಭಿಪ್ರಾಯ ಕೇಳುವ ಮುನ್ನ ನಮ್ಮ ನೃತ್ಯ ಭಜನೆಯ ಪ್ರಮುಖ ಪ್ರಾಯೋಜಕರಾಗಿರುವಂತಹ ಜಿತೇಶ್ ಉಚ್ಚಿಲ್ ಇವರು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಇವರನ್ನ ನಮ್ಮ ಕುಡ್ಲದ ನಿರ್ದೇಶಕರು ಪ್ರೀತಿಯಿಂದ ಸ್ವಾಗತಿಸಬೇಕು. ಹಾಗೇನೆ ಇನ್ನೋರ್ವ ಮುಖ್ಯ ಅತಿಥಿ ಕುದ್ರೋಳಿ ಕ್ಷೇತ್ರದ ಕೋಶಾಧಿಕಾರಿ ಪದ್ಮರಾಜ್ ಆರ್ ಪೂಜಾರಿ ಕೂಡ ಜೊತೆಯಾಗಿದ್ದಾರೆ. ಇವರನ್ನು ಕೂಡ ನಮ್ಮ ಕುಡ್ಲದ ನಿರ್ದೇಶಕರುಗಳು ಸ್ವಾಗತಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಶಾಲು ಮತ್ತು ಸ್ಮರಣಿಕೆಯ ಗೌರವವನ್ನು ನಮ್ಮ ಜೊತೆ ಉಪಸ್ಥಿರುವಂತಹ ಪದ್ಮರಾಜ್ ಆರ್ ಪೂಜಾರಿ ಅವರಿಗೆ ಲೀಲಾಕ್ಷ ಬಿ ಕರ್ಕೇರ್ ಅವರು ಮಾಡ್ತಾ ಇದ್ದಾರೆ. ಹಾಗೆ ಜೋರಾದ ಕೈ ಚಪ್ಪಾಳೆಯೊಂದಿಗೆ ನ್ಯೂ ರವಿ ಇಂಡಸ್ಟ್ರೀಸ್ಯ ಮಾಲಕರಾದಂಥ ಜಿತೇಶ್ ಅವರ ಸಹಕಾರ ಆರಂಭದಿಂದಲೂ ಇದಕ್ಕೆ ಪೂರ್ಣ ಪ್ರಮಾಣದಲ್ಲಿತ್ತು. ಪ್ರಧಾನ ಪ್ರಾಯೋಜಕರಾಗಿ ನಮ್ಮ ಸೀಸನ್ 1, ಸೀಸನ್ 2, ಸೀಸನ್ 3 ಅದನ್ನ ವ್ಯವಸ್ಥಿತವಾಗಿ ಚೆನ್ನಾಗಿ ನಡೆಸಿಕೊಟ್ಟು ಇವತ್ತು ಸೀಸನ್ 4 ಅಲ್ಲಿ ಕೂಡ ಮುಖ್ಯ ಪ್ರಾಯೋಜಕರಾಗಿ ನಮ್ಮ ಜೊತೆ ಇದ್ದಾರೆ. ನ್ಯೂ ರವಿ ಇಂಡಸ್ಟ್ರಿನ ಮಾಲಕರು ಅವರಿಬ್ಬರು ಕೂಡ ಗೌರವದ ಸ್ವಾಗತವನ್ನ ಲೀಲಾಕ್ಷ ಬಿ ಕರ್ಕೇರ್ ಅವರು ನಿರ್ವಹಿಸಿದ್ದಾರೆ. ಈರುವರು ಗಣ್ಯರು ಸೇರಿ ತಂಡದ ಸದಸ್ಯರಿಗೆ ಪ್ರಮಾಣ ಪತ್ರ ನೀಡಿ ಗೌರವಿಸಬೇಕಾಗಿ ವಿನಂತಿ. ಇದೀಗ ಈ ತಂಡಕ್ಕೆ ಮೊದಲ ಶುಭ ಹಾರೈಕೆ ನಮ್ಮ ಕ್ಷೇತ್ರದ ಕೋಶಾಧಿಕಾರಿಯಾದಂಥ ಪದ್ಮರಾಜ್ ಆಜ್ ಪೂಜಾರಿ ಅವರಿಂದ. ಎಲ್ರಿಗೂ ನಮಸ್ಕಾರ, ಮಾತೆರೆಗಳ ನಮಸ್ಕಾರ. ಇನಿ ಭಾರಿ ಸಂತೋಷ ಒಂದುಂಡು ಏನು ತುಳುಟೆ ಪಾತೆರೊಂದಿಲ್ಲ ದಯಪಂಡ ಈ ನಮ್ಮ ಕುಡ್ಲ ಒಂಜಿ ವಾಹಿನಿ ಈ ನಮ್ಮ ತುಳುನಾಡದ ಇತಿಹಾಸನು ತೆರಿಪವ ನೆಟ್ಟು ಬಹುಶಃ ನಮ್ಮ ಆಚರಣೆಯಲ್ಲಿ ನಮ್ಮ ಮಲ್ತೊಂದು ಬರೋಂದಿತ್ತಂಡ್ಲ ಒಂಜಿ ಸಾರ್ವಜನಿಕವಾದ ಈ ವಾಹಿನಿದ ಮುಖಾಂತರ ಇನಿ ನಮ್ಮ ಸಂಸ್ಕೃತಿನ ದೇಶ ವಿದೇಶಡ್ಲ ನನಾತ್ ಜನಕ್ಲೆಗ್ ಪಸರಿಸಿರುವಂಚಿನ ಬೇಲೆನು ಮಲ್ತದಂಡೆ ಶುರುಕಾದ ನಮ್ಮ ಕುಡ್ಲ ಒಂಜಿ ವಾಹಿನಿದ ಮಾತ ಆಡಳಿತ ನಿರ್ದೇಶಕರು ಅಂಚಿನ ಸಿಬ್ಬಂದಿದಾಗ್ಲೇನೆ ವರ್ಗದಾಗ್ಲೇನೆ ಯಾನು ಅಭಿನಂದಿಸೊಂದಿಲ್ಲ. ಆಯ್ತಾ ಒಟ್ಟಿಗೂ ಈ ಕ್ಷೇತ್ರಡು ಪ್ರತಿ ಒಂಜಿ ಕಾರ್ಯಕ್ರಮಡ್ಲ ತನ್ನನ್ನು ತಾನು ತೊಡಗಿಸೊಂದು ಬರೊಂದಿಲ್ಲೇರು. ಗೋಕರ್ಣನಾಥೇಶ್ವರ ನಾರಾಯಣ ಗುರುಕುಲು ಅಂಚನೆ ಬಾತ ಪರಿವಾರ ದೇವರನ್ನ ಅನುಗ್ರಹಾಡು ಅಗಲು ಮಲ್ತೊಂದು ಪುರಂಚಿನ ಕಾರ್ಯಕ್ರಮಲು ಇನಿ ಯಶಸ್ವಿಯಾದ ಬಹುಶಃ 25ನೇ ವರ್ಷಗೂ 25 ವರ್ಷದಿಂಚಿ ಈ ನಮ್ಮ ತುಳುನಾಡದ ಸಂಸ್ಕೃತಿ ಆವಡೆ ನಮ್ಮ
ತುಳುನಾಡು ನಡಪುನಂಚಿನ ಬೇತೆ ಬೇತೆ ಕಾರ್ಯಕ್ರಮನು ಪ್ರತಿ ಒಂಜಿ ಇಲ್ಲಡು ಕುಲ್ಲು ತೂಪು ಲೆಕ್ಕ ಆ ಒಂಜಿ ನೇರ ಪ್ರಸಾದ ವ್ಯವಸ್ಥೆ ಎಲ್ಲ ಮಲ್ತೊಂದುಲ್ಲೇರು. ಇನ್ನು ಈ ಕ್ಷೇತ್ರಡು ಕುಣಿತ ನೃತ್ಯ ಭಜನೆ ಈ ಕಾರ್ಯಕ್ರಮನ ಆಯೋಜನೆ ಮಲ್ತದ್ದು ಉದ್ಘಾಟನೆ ಆತಂಡು ಇನ್ನು ಶುರುತ ತಂಡವಾದ ನಮ್ಮ ಬೆಳ್ಮಂಡ ಗಾನ ಮಂದಾರ ಒಂಜಿ ತಂಡ ಹಿಡ್ದು ನಮ್ಮ ಒಂಜಿ ಎಡ್ಡೆ ನೃತ್ಯ ರೂಪ ಒಂಜಿ ಭಜನದ ಮುಖಾಂತರ ನಮ್ಮ ಇನ್ನು ತುಯ್ಯ ಖಂಡಿತವಾದ್ಲ ಭಾರಿ ಪೊರ್ಲುಡು ಮುಡಿದು ಬರ್ತದಂಡು. ಬಹುಶಃ ನಮ್ಮ ಇನಿ ಭಜನೆ ಅಂದ ಪನ್ಪುನೇನು ದೇವರೇನು ಸುಲಭ ಒಲಿಸವನ ಒಂಜಿ ಸಾಧನ ಇತ್ತಂದ್ರೆ ಅವು ಭಜನೆ ಅಂದ ಪನ್ಪೇರು. ಖಂಡಿತವಾದ್ಲ ಈ ಭಜನೆ ಒಂಜಿ ಇಲ್ಲಡೆ ನಮ್ಮ ಸುಸಂಸ್ಕೃತರಾದ ಬಾಳರೆ ಇನಿ ಖಂಡಿತವಾದ್ಲ ಆ ಇಲ್ಲಡೆ ಒಂಜಿ ಅವಕಾಶ ತಿಕ್ಕುನಂಚಿನ ಇನಿ ಅವೇನು ಒಂಜಿ ತಂಡ ಮಲ್ತೊಂದು ಬೆಳ್ಮಣ್ಣಡು ಭಾರಿ ಪೊರ್ಲುಡು ಬೇತೆ ಬೇತೆ ಕೊಟ್ಟು ಕಾರ್ಯಕ್ರಮಗಳು ಕೊಡ್ತಾರಂದು ನಿಗಲ್ನ ಇನಿತ ಒಂಜಿ ನೃತ್ಯ ಭಜನೆ ಅಂತೂನಾಗ ತೆರೆದು ಬರ್ತಂಡು ಪೊರ್ಲುಡು ಮಲ್ತಿದ್ದಾರೆ ನಿಗಲೆಗೆ ಆ ದೇವರ ನನಾತ್ ಅನುಗ್ರಹ ಕೊರಡು ನಿಗಲ್ನ ದುಂಬುದ ನಿಗಲ್ನ ಭಜನದ ಒಟ್ಟಿಗೂ ನಿಗಲು ಬೇತೆ ಬೇತೆ ಶಾಲೆಗೆ ಜೋಕುಲಾದ ಪರ ಅಥವಾ ನಿಗಲು ಉದ್ಯೋಗಸ್ಥರಾದ ಪಡ ನಿಗಲ್ನ ವೈಯಕ್ತಿಕ ಜೀವನಡ್ಲ ನಿಗಲೆಗೆ ದೇವರನ್ನ ನನಾತ್ ಅನುಗ್ರಹ ತಿಕ್ಕದು ಎಡ್ಡೆ ಅವಡೆ ಪನಂದೆ ಅನ್ನೋದು ಶುಭ ಕೋರೊಂದಲ್ಲ. ಧನ್ಯವಾದಗಳು. ಈ ತಂಡ ಯಾವ ರೀತಿಯಾಗಿ ನೃತ್ಯ ಭಜನೆಯನ್ನ ಪ್ರದರ್ಶನಗೊಳಿಸಿದ್ದಾರೆ ಅನ್ನುವುದನ್ನ ತೀರ್ಪುಗಾರರಲ್ಲಿ ಓರ್ವರಾಗಿರುವಂತಹ ಡಾಕ್ಟರ್ ಅರುಣ್ ಉಳ್ಳಾಲ್ ಸರ್ ತಮ್ಮ ಅಭಿಪ್ರಾಯವನ್ನು ತಿಳಿಸಬೇಕು. ನಮಸ್ತೆ. ಬಹಳ ಸೊಗಸಾದ ಪ್ರಸ್ತುತಿ, ಪ್ರಾರಂಭ ಅಂತ್ಯ ಬಹಳ ಆಕರ್ಷಕವಾಗಿ ಇತ್ತು. ಎಲ್ಲ ವಯೋಮಾನದವರು ಕೂಡ ಸೇರಿಕೊಂಡು ಕಟ್ಟಿಕೊಂಡಿರುವಂತಹ ತಂಡ ಇದು. ಹಾಗಾಗಿ ಗಾನ ಮಂದಾರಕ್ಕೆ ಭಕ್ತಿ ಮಂದಾರದ ಪ್ರಣಾಮ. ನಾನು ಅಗತ್ಯವಾಗಿ ಹೇಳಲೇಬೇಕಾಗಿರುವಂಥದ್ದು ಒಂದು, ನೀವು ಬಳಸಿಕೊಂಡ ಪರಿಕರ. ನಿಮಗೆ ಈಗಾಗಲೇ ಕೊಟ್ಟಿರುವ ನಿಯಮಾವಳಿಗಳ ಪಟ್ಟಿಯಲ್ಲಿ ಪರಿಕರಗಳ ಬಗ್ಗೆ ಉಲ್ಲೇಖ ಆಗಿತ್ತು. ನೀವು ಕೋಲಾಟದ ಕೋಲು ಬಳಸಿದ್ದೀರಿ, ಕಂಜೂರ ಬಳಸಿದ್ದೀರಿ, ತಾಳ ಬಳಸಿದ್ದೀರಿ. ಎಷ್ಟು ಸಾಧ್ಯತೆಗಳಿವೆಯೋ ಆ ಸಣ್ಣ ಅವಧಿಯಲ್ಲಿ ಅದನ್ನು ನೀವು ವಿನಿಯೋಗ ಮಾಡಿಕೊಂಡಿದ್ದೀರಿ. ಅದು ಬರಿಯ ವಿನಿಯೋಗ ಅಲ್ಲ, ಸದ್ವಿನಿಯೋಗ. ಹಾಗಾಗಿ ಒಪ್ಪಿಕೊಳ್ಬೇಕು, ಅದು ಮೆಚ್ಚತಕ್ಕದ್ದು ಮತ್ತು ಇತರರು ನೋಡಿ ಅನುಕರಿಸಲೇಬೇಕಾದ ಒಳ್ಳೆಯ ಅಂಶ. ನಾನೊಂದು ಕೇಳಲೇಬೇಕು, ನಿಮ್ಮಲ್ಲಿ ಅಷ್ಟು ಮಂದಿ ಮಹಿಳೆಯರ ಮಧ್ಯೆ ಒಬ್ಬ ಹುಡುಗನ ಔಚಿತ್ಯ ವಿಠಲನ್ನಲ್ಲ ನಾನು ಕೇಳಿದ್ದು. ಬಹುಶಃ ನಿಮಗೆ ಆ ಟಮ್ಕಿ ಅಂದರೆ ಕಂಜೂರವನ್ನು ನುಡಿಸಲಿಕ್ಕೆ ಬರುವುದಿಲ್ಲ ಎಂಬ ಕಾರಣಕ್ಕೆ ಅವರನ್ನು ಸೇರಿಸಿಕೊಂಡದ್ದ, ಅಥವಾ ನಮಗೊಂದು ಶೋಭೆ ಇರಲಿ ಎಂಬ ಕಾರಣಕ್ಕೆ? ಒಂದು ಶೋಭೆ ಇರಲಿ, ಅದೊಂದು ವೈವಿಧ್ಯತೆ ಇರಲಿ ಅಂತ. ಒಂದು ಚಪ್ಪಾಳೆ ಬರಲೇಬೇಕು ಇದಕ್ಕೆ. ನನಗೆ ಮುಂದಿನ ತಿಂಗಳು ಆಷಾಢ ಬರ್ತದೆ. ಆಷಾಢದಲ್ಲಿ ಈ ಪಂಡರಾಪುರದಲ್ಲಿ ವಾರಿ ಅಂತ ಮಾಡ್ತಾರೆ. ವಾರಿ, ಆ ವಾರಿಗೆ ಹೋಗುವ ಮಹಿಳೆಯರು ಇದೇ ರೀತಿಯ ಸಮವಸ್ತ್ರವನ್ನು ಧರಿಸಿರ್ತಾರೆ. ಹಾಗಾಗಿ ಪಂಡರಾಪುರದ ವಿಠಲನನ್ನು ಕರೆಸುವ ಜೊತೆಗೆ ನಿಮಗೆ ಒಂದಷ್ಟು ಆ ಮೂಲ ಪರಂಪರೆಯ ನೆನಪನ್ನು ಕೂಡ ಮಾಡಿಕೊಂಡಿದ್ದೀರಿ. ಶಂಖವನ್ನು ಸಾಮಾನ್ಯವಾಗಿ ನಮ್ಮಲ್ಲೊಂದು ತಪ್ಪು ಕಲ್ಪನೆ ಇತ್ತು, ಈ ತಬಲ ಮೊದಲಾದಂತಹ ವಾದನಗಳನ್ನು ಅಥವಾ ಶಂಖವನ್ನೆಲ್ಲ ಮಹಿಳೆಯರು ಊದಬಾರ್ದಂತ. ಅದಕ್ಕೆ ಕೆಲವರು ಅವೈಜ್ಞಾನಿಕ ಕಾರಣಗಳನ್ನೆಲ್ಲ ಕೊಡ್ತಿದ್ರು. ಆದರೆ ನಿಮ್ಮಲ್ಲಿ ಯಾರದ್ದು ಶಂಖವಾದನ ಮಾಡಿದ್ದು? ಎಷ್ಟು ಸುದೀರ್ಘ. ಇದು ಒಳ್ಳೆಯ ಒಂದು ಆದರ್ಶ. ಮಹಿಳೆಯರು ಸುದೀರ್ಘವಾಗಿ, ಸುಶ್ರಾವ್ಯವಾಗಿ, ಶ್ರುತಿಬದ್ಧವಾಗಿ ಶಂಖಾವಾದನ ಮಾಡಲಿಕ್ಕೆ ಸಾಧ್ಯ ಎನ್ನುವುದನ್ನು ತೋರಿಸಿಕೊಟ್ಟಿದ್ದೀರಿ. ಇನ್ನು ವಿಠಲನ ಪ್ರವೇಶ, ವಿಠಲ ಹೇಳುವಾಗ ವಿಠಲ, ಮುದ್ದು ವಿಠಲ, ಬಹಳ ಸೊಗಸಾಗಿತ್ತು ಆ ಪ್ರಸ್ತುತಿ. ತುಂಬ ಧನ್ಯವಾದಗಳು ಸರ್. ಧನ್ಯವಾದಗಳು ಸರ್. ಹಾಗೆಯೇ ಮತ್ತೋರ್ವ ತೀರ್ಪುಗಾರರಾಗಿರುವಂತಹ ಸೌಂದರ್ಯ ಮೇಡಮ್ ತಮ್ಮ ಅಭಿಪ್ರಾಯವನ್ನು ತಿಳಿಸಬೇಕು. ಶ್ರೀ ಗುರುಭ್ಯೋ ನಮಃ. ನಮಸ್ತೆ. ತುಂಬ ಚಂದ ಕಾಣ್ತಿದ್ದೀರಾ ಎಲ್ಲರೂ. ಸರ್ ಹೇಳಿದ ಹಾಗೆ ನನಗೆ ಪಂಡರಿಪುರಕ್ಕೆ ಹೋಗಿ ಬಂದಾಗ ಆಯಿತು ನಿಮ್ಮನ್ನು ನೋಡಬೇಕಾದ್ರೆ. ಅಲ್ಲಿ ಏನೋ ಕೀರ್ತನೆ ನೋಡ್ತಿದ್ದೇನಂತ ಆಯಿತು. ಮುಖ್ಯವಾಗಿ ನೀವು ಧರಿಸಿದಂಥ ಮೂಕುತಿ ತುಂಬ ಸುಂದರ ಕಾಣ್ತಾ ಉಂಟು. ಡ್ರೆಸ್ಸಿಂಗ್ ಸ್ಟೈಲಲ್ಲಿ ಅದೇ ನನಗೆ ತುಂಬ ಅಟ್ರಾಕ್ಟಿವ್ ಆಗಿ ಕಾಣ್ತಾ ಉಂಟು. ಮತ್ತು ಡ್ಯಾನ್ಸ್ ಬಿಗಿನಿಂಗ್ ಭಜನೆ ಕುಣಿತ ಮಾಡಬೇಕಾದ್ರೆ ಬಿಗಿನಿಂಗ್ ಕೋಆರ್ಡಿನೇಷನ್ ಎಲ್ಲ ಓಕೆ ಇತ್ತು. ಮತ್ತೆ ಬರ್ತಾ ಸ್ವಲ್ಪ ಕೋಆರ್ಡಿನೇಷನ್ ಆಚೆ ಈಚೆ ಆಯಿತು ಅಂತ ನನಗೆ ಅನಿಸಿತ್ತು ಅಷ್ಟೇ. ಮತ್ತೊಂದು, ನೀವು ಕ್ರಿಯೇಟಿವ್ ಆಗಿ ಕೋಲನ್ನು ಯೂಸ್ ಮಾಡಿದ್ದೀರಾ. ತಾಳ, ನನಗೆ ಗೋಕುಲದಲ್ಲಿ ಗೋಪಿಕೆಯರ ಮಧ್ಯದಲ್ಲಿ ಕೃಷ್ಣ ನರ್ತಿಸುವಾಗೆ ಒಂಥರ ಭಾವನೆ ಬಂತು ನೀವು ಡ್ಯಾನ್ಸ್ ಮಾಡಬೇಕಾದ್ರೆ ಒಬ್ಬ ಹುಡುಗನನ್ನು ಇಟ್ಕೊಂಡು. ಮತ್ತು ಸರ್ಪ್ರೈಸ್ ಪ್ಯಾಕಾಗಿ ಲಾಸ್ಟಿಗೆ ವಿಠಲನ ಪ್ರವೇಶ, ಅದು ಕೂಡ ತುಂಬ ಚಂದ ಬಂತು. ಧನ್ಯವಾದಗಳು ಮೇಡಮ್. ಗಾನಮಂದಾರ ಭಜನಾ ಮಂಡಳಿ ಬೆಳ್ಮನ್ ತಮ್ಮಿಂದ ಇನ್ನಷ್ಟು ದೇವರ ಸ್ತುತಿ ಮೊಳಕಲಿ, ಇನ್ನಷ್ಟು ಭಜಕರಿಗೆ ತಾವು ಸ್ಫೂರ್ತಿಯಾಗಿರಿ ಅಂತ ಹೇಳ್ತಾ ಧನ್ಯವಾದಗಳು.
ಮುಂದಿನ ತಂಡ ಮಹಮಾಯಿ ಸೇವಾ ಭಜನಾ ಮಂಡಳಿ ಕೋಟೆ ಬಾಗಿಲು ಮೂಡುಬಿದ್ರೆ ಭಜನಾ ತಂಡ ರೆಡಿಯಾಗಿ ನಿಂತಿದ್ದಾರೆ. ಬನ್ನಿ ಅವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸೋಣ. ಮಹಮಾಯಿ ಸೇವಾ ಭಜನಾ ಮಂಡಳಿ ಕೋಟೆ ಬಾಗಿಲು ಮೂಡುಬಿದ್ರೆ ತಂಡ ತಮಗೆ ಸ್ವಾಗತ ಸುಸ್ವಾಗತ. ಯಾವುದೇ ಭಯ ಇಲ್ಲದೆ ಫುಲ್ ಜೋಶ್ ಆಗಿ ಪರ್ಫಾರ್ಮೆನ್ಸ್ ನೀಡಿ ಅಂತ ಹೇಳ್ತಾ ಇದೀಗ ವೇದಿಕೆ ನಿಮಗೆ. ಗಣನಾಥ
ಅದ್ಭುತವಾಗಿ ಪ್ರದರ್ಶನ ನೀಡಿರುವಂತಹ ಪುಟಾಣಿಗಳ ಪ್ರದರ್ಶನ ಹೇಗಿತ್ತು ಅಂತ ಅರುಣ್ ಉಳ್ಳಾಲ್ ಸರ್ ತಾವು ಕಮೆಂಟ್ ಮಾಡಬೇಕು. ಮೂಡಬಿದ್ರೆ ಕೋಟೆ ಬಾಗಿಲಿನ ಮಹಾಮಾಯ ಭಜನಾ ಮಂಡಳಿಯ ಈ ಪ್ರಸ್ತುತಿಗೆ ನಿಮಗೆ ಅಭಿನಂದನೆ. ಭಾಳ ಸೊಗಸಾಗಿ ಪ್ರಸ್ತುತಿಯನ್ನು ಮಾಡಿದ್ದೀರಿ. ನಾನು ಮತ್ತೆ ಸೌಂದರ್ಯ ಆಳ್ವ ಅವರು ಮಾತನಾಡಿಕೊಳ್ತಿದ್ದದ್ದು ನಿಮ್ಮ ಸಮವಸ್ತ್ರದ ಬಗ್ಗೆ. ಭಾಳ ಇಷ್ಟ ಆಯಿತು. ಈ ವೇದಿಕೆಗೆ ಬಹುಶಃ ಕೆಮರಾಮ್ಯಾನ್ಗೆಲ್ಲ ಭಾಳ ಇಷ್ಟ ಆಗ್ತದೆ. ಏಕೆಂದರೆ ಈ ವೇದಿಕೆಗೆ ಒಪ್ಪುವಂಥ ಬಣ್ಣ ಇದು. ಈ ಗೋಲ್ಡನ್ ಬ್ಯಾಕ್ಗ್ರೌಂಡಿಗೆ ಇದು ಬಹಳ ಎದ್ದು ಕಾಣ್ತದೆ ಫೋಟೋಜೆನಿಕ್ ಆಗಿರುವಂತಹ ಬಣ್ಣ ಇದು. ಅಲ್ಲಿ ನಾನು ಒಂದು ತೀರ್ಪುಗಾರನಾಗಿದ್ದುಕೊಂಡು ನಾನು ಇನ್ನಷ್ಟು ಸೂಕ್ಷ್ಮವಾಗಿ ಏನು ಗಮನಿಸ್ತೇನೆಂದರೆ, ನೀವು ತೊಟ್ಟಿರುವಂಥ ಸಮವಸ್ತ್ರದ ಬಣ್ಣದ ಹೂವನ್ನೇ ನೀವು ತಲೆಗೆ ಮುಡಿತಿದ್ದೀರಿ. ಇನ್ನು ಹುಡುಗರು ತೊಟ್ಟಿರುವಂತಹ ಪಂಚೆಯ ಅಂಚು ನೋಡಿಯಂತೆ ಅದೇ ಬಣ್ಣದಿದೆ. ಬಹುಶಃ ತೀರ್ಪುಗಾರಿಕೆಯ ಸೂಕ್ಷ್ಮತೆಯಲ್ಲಿ ಇದು ಪರಿಗಣನೆಗೆ ಬರ್ತದೆ ಅಂತ ನಾನು ಅಂದುಕೊಳ್ತೇನೆ. ಹಾಗಾಗಿ ಅದರ ಜೊತೆ ನಾನು ಸ್ವಲ್ಪ ಕಾಳಜಿಯಿಂದ ಹೇಳಬೇಕಾಗಿರುವಂಥದ್ದು, ಹುಡುಗಿಯರ ಕೈಯಲ್ಲೆಲ್ಲ ಬಳೆ ಇದೆ, ಹಣೆಯಲ್ಲಿ ಕುಂಕುಮ ಇದೆ, ಹುಡುಗರ ಹಣೆಯಲ್ಲೂ ಕುಂಕುಮ ಇದೆ, ಕಾಲಲ್ಲಿ ಗೆಜ್ಜೆ ಇದೆ, ಹೌದಲ್ವೇ? ಗುರುತಿಸಲೇಬೇಕಾದ ಅಂಶ. ಏಕೆಂದರೆ ಕುಣಿತ ಭಜನೆ ಎಂಬುದು ಸಾಂಪ್ರದಾಯಿಕವಾದ ಒಂದು ಭಕ್ತಿ ಸಂಪ್ರದಾಯ. ಇಲ್ಲಿ ಒಂದು ಹೋಮಕ್ಕೆ ಕುಳಿತುಕೊಳ್ಳುವಾಗ, ಪೂಜೆಗೆ ಕುಳಿತುಕೊಳ್ಳುವಾಗ ಹೇಗೆ ಹಣೆಯಲ್ಲಿ ಕುಂಕುಮ ಧರಿಸಿ ಬನ್ನಿ, ತಲೆಗೆ ಹೂ ಮುಡಿದು ಬನ್ನಿ ಅಂತ ಅದರಲ್ಲಿ ಸಂಕಲ್ಪದಲ್ಲೇ ಹೇಳ್ತಾರೆ. ಹಾಗೆ ಇದು ಕೂಡ ಒಂದು ಸಂಕಲ್ಪಬದ್ಧವಾಗಿರುವ ಆಚರಣೆ. ಇದನ್ನು ಇತರ ತಂಡದವರು ಕೂಡ ಸ್ವಲ್ಪ ಕಾಳಜಿ ವಹಿಸಿಕೊಳ್ಳುವುದು ಒಳ್ಳೆಯದು ಅಂತ ನಾನು ಅಂದುಕೊಳ್ತೇನೆ. ಇದು ಮೆಚ್ಚತಕ್ಕದ್ದು ಅಂತ ನನ್ನ ಭಾವನೆ. ಜೊತೆಯಲ್ಲಿ ನಮ್ಮಲ್ಲಿ ಗರಿಷ್ಠ ಸಂಖ್ಯೆ 14 ಅಂತ ಇತ್ತು. ನೀವು 14 ಸಂಖ್ಯೆಯನ್ನು ಸರಿ ಆ ಗರಿಷ್ಠತೆಯ ಮಟ್ಟವನ್ನು ತಲುಪುವ ತನಕ ಸಂಖ್ಯೆಯನ್ನು ಜೋಡಿಸಿದ್ದು ಕೂಡ ಒಂದು ಒಳ್ಳೆಯ ಬೆಳವಣಿಗೆ. ಎಷ್ಟು ಸಾಧ್ಯತೆ ಉಂಟು ಸರ್ ಅಷ್ಟನ್ನು ಬಳಸಿಕೊಳ್ತೇವೆ ಅಂತ ಹೇಳಿಕೊಟ್ಟ ಹಾಗೆ ಆಯಿತು. ಅದೀರ್ಘ ಶಂಖವಾದನ, ಯಾರು ಶಂಖವಾದನ ಮಾಡಿದವರು? ಮೆಚ್ಚಲೇಬೇಕಪ್ಪ, ಮೆಚ್ಚಲೇಬೇಕು. ಎಂಥ ಉಸಿರದು, ಎಂಥ ಉಸಿರಿನ ಬಲ, ಮೆಚ್ಚುವಂತಹ ಸಂಗತಿಯೇ. ಬಹುಶಃ ಒಬ್ಬರ ಸ್ವರದಲ್ಲಿ ಕೇಳಲಿಕ್ಕಿಲ್ಲ, ಗೀತೆಗಳೆಲ್ಲ ಸ್ಪಷ್ಟವಾಗಿ ಅನೇಕರಿಗೆ ತಲುಪಲಿ ಎಂಬ ಕಾರಣಕ್ಕೋಸ್ಕರ ನೀವು ಅನೇಕ ಗೀತೆಯನ್ನು ಸಮೂಹ ಧ್ವನಿಯಲ್ಲೇ ಪ್ರಸ್ತುತಪಡಿಸಿದ್ದೀರಿ. ಅಂದರೆ ಭಜನೆಯ ಪೂರ್ವ ಸಂಪ್ರದಾಯ ಹೇಗೆ ಅಂತ ಹೇಳಿದರೆ ಒಬ್ಬರು ಹಾಡಿದ್ದನ್ನು ರಿಪೀಟ್ ಮಾಡುವುದಂತ. ನಿಮ್ಮ ಅನೇಕ ಈಗ ಮಂಗಳಾದಿ ಇತರ ಎಲ್ಲ ಗೀತೆಗಳು, ಪ್ರಾರಂಭದ ಶ್ಲೋಕ ಅಥವಾ ಗಣಪತಿ ಸ್ತುತಿ ಇವೆಲ್ಲವೂ ಸಮೂಹ ಧ್ವನಿಯಲ್ಲಿ ಬಂತು, ಅಂದರೆ ಗ್ರೂಪ್ ವಾಯ್ಸಲ್ಲಿ ಬಂತು. ಇದು ಗ್ರೂಪ್ ವಾಯ್ಸಲ್ಲಿ ಬಂತು ಎನ್ನುವುದು ಮುಂದಕ್ಕೆ ಸ್ವಲ್ಪ ಆಲೋಚನೆ ಮಾಡಬೇಕಾಗಿರುವಂತಹ ಸಲಹೆ ನಮ್ಮದು. ಆದರೆ ಅಲ್ಲೇ ಒಂದು ಮೆಚ್ಚು ನುಡಿಯೂ ಇದೆ. ಆ ಗ್ರೂಪ್ ವಾಯ್ಸ್ ಒಂದೇ ಶ್ರುತಿಯಲ್ಲಿ ಬಹಳ ನಮ್ಮಲ್ಲಿ ಆಡಿಬಲ್ ಎಂಬ ಶಬ್ದಕ್ಕೆ ಶ್ರವಣೀಯ ಅಂತ ಒಂದು ಪದವನ್ನು ಬಳಸಬಹುದು. ನಿಜಕ್ಕೂ ಅರ್ಥಪೂರ್ಣವಾಗಿ ಸುಶ್ರಾವ್ಯ ಶ್ರವಣೀಯವಾಗಿ ಬಂತು. ಹಾಗಾಗಿ ಅದಕ್ಕೆ ನಾವು ಮೆಚ್ಚುಗೆಯನ್ನು ವ್ಯಕ್ತಪಡಿಸಲೇಬೇಕು. ಶುಭವಾಗಲಿ. ಧನ್ಯವಾದಗಳು ಸರ್. ಮಕ್ಕಳು ಅಂದರೆ ದೇವರ ಸಮಾನ ಅಂತಾರೆ. ಮಕ್ಕಳ ಭಜನೆ ಕೂಡ ದೇವರಿಗೆ ಬೇಗನೆ ತಲುಪುತ್ತೆ ಅಂತ ಕೂಡ ಹೇಳ್ತಾರೆ. ಈ ಮಕ್ಕಳ ಭಜನೆ ಕೂಡ ದೇವರಿಗೆ ಕೇಳಿರಬಹುದಾ ಅಂತ ಸೌಂದರ್ಯ ಮೇಡಮ್ ಹತ್ರ ಕೇಳ್ತಾ ಇದ್ದೀನಿ. ನಮಸ್ತೆ ಮಕ್ಕಳೇ. ಫಸ್ಟಿಗೆ ಶಂಖನಾದ ಫಸ್ಟ್ ಕೇಳಿ ಒಂದು ಪಾಸಿಟಿವ್ ವೈಬ್ ಕ್ರಿಯೇಟ್ ಆಯ್ತು ಇಲ್ಲಿ. ಸೂಪರ್. ಆ್ಯಂಡ್ ಸಣ್ಣ ಮಕ್ಕಳನ್ನು ನೋಡಿ ತುಂಬ ಖುಷಿ ಆಯಿತು. ನಿಮ್ಮ ಎನರ್ಜಿ ಲೆವೆಲ್ ಸೂಪರ್, ಹ್ಯಾಟ್ಸ್ ಆಫ್. ಅಂದರೆ ಫಸ್ಟಿಗೆ ಹೇಗೆ ಸ್ಟಾರ್ಟ್ ಆಯಿತಾ ಅದೇ ಎನರ್ಜಿ ಲೆವೆಲ್ ನಿಮ್ಮದು ಕೊನೆ ತನಕ ಇತ್ತು. ಐ ಅಪ್ರಿಷಿಯೇಟ್. ಮತ್ತೊಂದು ಕಂಜೂರ, ನಾನು ಸರ್ ಹತ್ರ ಹೇಳಿದೆ, ಸಾಮಾನ್ಯವಾಗಿ ಕಂಜೂರ ನಮಗೆ ಹಿಂದೆ ಬದಿಯಿಂದ ಕಾಣ್ತದೆ, ಬಡಿಯೋದು ನಮಗೆ ಕಾಣೋದಿಲ್ಲ. ಇಲ್ಲಿ ಅವನಿಗೊಂದು ಪ್ಲಸ್ ಪಾಯಿಂಟ್ ಲೆಫ್ಟಿ, ಸೊ ಅವನು ಬಡಿಯುವ ತಾಳ ಕರೆಕ್ಟ್ ಆಗಿ ವಿಸಿಬಲ್ ಇತ್ತು, ನಮಗೆ ನೋಡ್ಲಿಕ್ಕೆ ಖುಷಿ ಆಯಿತು. ಇದು ಕ್ಯಾಮರಾದವರು ಹೇಳಿಕೊಟ್ಟದ್ದಲ್ಲ ಅಲ್ಲ, ಕ್ಯಾಮರಾದಲ್ಲಿ ಸರಿ ಕಾಣಲಿ ಅಂತ. ಬಹಳ ಬಹಳ ಒಳ್ಳೆಯ ಆಲೋಚನೆ. ಎಡಗೈಗೂ ಹಾಗಾದ್ರೆ ಶಕ್ತಿ ಇದೆ, ಮೆಚ್ಚಬೇಕು. ಮತ್ತೆ ನಿಮ್ಮ ತೊಡುಗೆ ಕಲರ್ಫುಲ್, ನೀವು ವೇದಿಕೆಗೆ ಬಂದಾಗಲೇ ತುಂಬ ಕಲರ್ಫುಲ್ ಆಗಿ ಕಂಡಿತ್ತು ನನಗೆ. ಸರ್ ಹೇಳಿದಾಗೆ ನೀವು ಮುಡಿದಂಥ ಹೂ, ಅರಳಿ ಹೂ ಅಂತ ವಿಶೇಷ ಅಂತ ಅನಿಸ್ತು ನನಗೆ ಡ್ರೆಸ್ ಕಾಂಬಿನೇಷನಲ್ಲಿ. ಮತ್ತು ಕರೆಕ್ಷನ್ ಪಾರ್ಟ್ ಏನೆಲ್ಲ ಸರ್ ಹೇಳಿದ್ದಾರೆ ಅದನ್ನು ಮುಂದಿನ ಅಭ್ಯಾಸದಲ್ಲಿ ಅಳವಡಿಸಿಕೊಳ್ಳಿ. ಧನ್ಯವಾದಗಳು. ಧನ್ಯವಾದಗಳು ಮೇಡಮ್. ಇಂದಿನ ಕಾರ್ಯಕ್ರಮದಲ್ಲಿ ಅತ್ಯುತ್ತಮವಾಗಿ ಮೂಡಿಬಂದಂತಹ ಭಜನೆ ನಮ್ಮೆಲ್ಲರ ಮನಸ್ಸನ್ನ ಭಕ್ತಿಯೆಡೆಗೆ ತಿರುಗಿಸಿ ಈ ಕಾರ್ಯಕ್ರಮಕ್ಕೆ ಪವಿತ್ರವಾದ ಅರ್ಥವನ್ನ ನೀಡಿದೆ. ಎಲ್ಲ ಭಜಕರ ಸುಮಧುರ ಕಂಠ, ಭಕ್ತಿ ಹಾಗೂ ಶ್ರದ್ಧೆ ನಮ್ಮೆಲ್ಲರ ಹೃದಯವನ್ನ ಸ್ಪರ್ಶಿಸಿದೆ. ಅವರಿಗೆ ಹಾಗೂ ಅವರನ್ನ ಈ ರೀತಿ ಸಿದ್ಧಗೊಳಿಸಿದಂತಹ ಗುರುಗಳಿಗೆ ಮತ್ತು ಪೋಷಕರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಇದರ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಸಹಕರಿಸಿದಂಥ ನಮ್ಮ ಪ್ರಾಯೋಜಕರಿಗೆ, ಮುಖ್ಯ ಅತಿಥಿಗಳಿಗೆ ಮತ್ತು ನೇರವಾಗಿ ಹಾಗೂ ಪರೋಕ್ಷವಾಗಿ ಸಹಕರಿಸಿದಂತಹ
ಎಲ್ಲರಿಗೂ ಕೂಡ ಮತ್ತೊಮ್ಮೆ ಧನ್ಯವಾದಗಳನ್ನು ಸಮರ್ಪಿಸ್ತಾ ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ತಂಡಗಳ ಪ್ರದರ್ಶನ ನೋಡುವಂತ ಹೇಳ್ತಾ ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕೂಡ ನ್ಯೂಸ್ 24/7 ಇದು ವಿಶ್ವಾಸದ ಪ್ರತಿಬಿಂಬ.